ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಕರ್ತನ ಈ ಸುಂದರ ದಿನವನ್ನು ನಮ್ಮ ಜೀವಿತದಲ್ಲಿ ಅದನ್ನು ಒದಗಿಸಿ ಕೊಟ್ಟಿದ್ದಾನೆ. ಕಳೆದಂತ ದಿನಗಳನ್ನು ದೇವರು ಉನ್ನತವಾಗಿ ನಮ್ಮ ನಡೆಸಿಕೊಂಡು ಇನ್ನೊಂದು ಆರ್ತಿ ಆತನ ಆರಾಧನೆ ಮಾಡೋದಕ್ಕೋಸ್ಕರ, ಆತನ ವಾಕ್ಯವನ್ನು ಕೇಳುವುದಕ್ಕೋಸ್ಕರ ಈ ಸಮಯದಲ್ಲಿ ನಾವು ಸೇರಿ ಬಂದಿದ್ದೇವೆ. ನಾವು ನೋಡ್ತೇವೆ ಆತನ ಎಷ್ಟು ಒಳ್ಳೆಯವನು, ಆತನ ಆ ಪ್ರೀತಿ, ಆತನ ಆ ತ್ಯಾಗ, ಆತನ ಕಲ್ವಾರಿ ಶಿಲ್ಬೆಯಲ್ಲಿ ಮುರಿಯಲ್ಪಟ್ಟಂತ ಆತನ ಇವತ್ತು ದೇಹದ ಮುಖಾಂತರ, ರಕ್ತದ ಮುಖಾಂತರ ನಮ್ಮನ್ನು ಆತನ ಕ್ರಾಯ್ಕೆ ತೆಗೆದುಕೊಂಡು ನಮ್ಮನ್ನು ಸ್ವತಂತ್ರನಾಗಿ ಆತನ ಆರಾಧಿಸುವಂತ ಜನಾಂಗವನ್ನಾಗಿ ನಮ್ಮನ್ನು ಆತನ ಮಾಡಿದ್ದಾನೆ. ಅದರ ಇನ್ನೊಂದು ಅರ್ಥ, ನಾವು ವಾಕ್ಯದ ಮುಖಾಂತರ ನಾವು ಉತ್ತೇಜನಗೊಳ್ಳುತ್ತಾ ನಾವು ಈ ಸಮಯದಲ್ಲಿ ಆರಾಧನೆಗೆ ಹೋಗುವ. ನಾವು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಹೀಗೆ ಉಂಟು: ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವರಾಗಿ ಕೀರ್ತನೆಗಳಿಂದ, ಸಂಗೀತಗಳಿಂದ, ಆತ್ಮ ಸಂಬಂಧವಾದ ಹಾಡುಗಳಿಂದ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಆಮೆನ್. ದೇವರ ವಾಕ್ಯದಲ್ಲಿ ಪತ್ರಿಕೆಯಲ್ಲಿ ಪೌಲನು ಬರೆದು ನೋಡ್ತೇವೆ, ನಿಮ್ಮ ಹೃದಯಗಳಲ್ಲಿ. ನಾವು ಎಷ್ಟೋ ಸತಿ ನಾವು ನೋಡ್ತೇವೆ, ನಾವು ಖಾಲಿ ಬಾಯಲ್ಲಿ ಆರಾಧನೆ ಮಾಡ್ತೇವೆ ಅಥವಾ ಬಾಯಲ್ಲಿ ನಾವು ಸ್ತುತಿ ಮಾಡ್ತೇವೆ, ಖಂಡಿತವಾಗಿ. ಆದರೆ ವಾಕ್ಯ ಹೇಳ್ತದೆ, ಹೃದಯಗಳಲ್ಲಿ ಈ ಎಂಬ ಮನಸ್ಸೆಂಬ ಹೃದಯ, ನಾವು ಮನಸ್ಸನ್ನು ಪರಿಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಟ್ಟು ನಾವು ಕೀರ್ತನೆಗಳಿಂದ, ಆತ್ಮ ಸಂಬಂಧವಾದ ಪದಗಳಿಂದ ಆತನನ್ನು ಆರಾಧನೆ ಮಾಡಬೇಕು. ಆತನಿಗೆ ಗಾನವನ್ನು ಆಡಿಕೊಂಡು ನಾವು ನೃತ್ಯದ ಮುಖಾಂತರ, ಕೈ ಚಪ್ಪಾಳೆ ಮುಖಾಂತರ ಆತನಿಗೆ ನಾವು ಆರಾಧನೆ ಮಾಡಬೇಕೆಂಬುದು ಆತನು ನಮ್ಮನ್ನು ಆತನ ಸ್ವರೂಪದಲ್ಲಿ ಉಂಟು ಮಾಡಿದ ನೋಡ್ತೇವೆ. ಹೌದು ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಯಾವಾಗ ನಮ್ಮ ಮನಸ್ಸಿನಿಂದ ಪರಿಪೂರ್ಣವಾಗಿ ಏಕಾಗ್ರತವುಳ್ಳರಾಗಿದ್ದುಕೊಂಡು, ಹೌದು, ಹನ್ನಳ ಆ ಪ್ರಾರ್ಥನೆ ಕೇಳಿದಂತ ದೇವರು, ನಾವು ನೋಡ್ತೇವೆ ಅವಳು ಬಾಯಿ ಮುಚ್ಚಿದ್ಲು, ಆದ ಹೃದಯದಲ್ಲಿ ದುಃಖಿಸ್ತಾ ಇದ್ಲು. ಅದೇ ರೀತಿ ನಮ್ಮ ಮನಸ್ಸಿನಿಂದ ನಾವು ಪರಿಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಡ್ತಾ ನಾವು ಆತನ ಆರಾಧನೆ ಮಾಡಿದರೆ ಆತನ ಮಹಿಮೆ ನಮ್ಮ ಮಧ್ಯದಲ್ಲಿ. ನಿಮ್ಮ ಒಬ್ಬೊಬ್ಬರ ಯಾರೆಲ್ಲ ಈ ಒಂದು ಆರಾಧನೆ ನೋಡುತ್ತೀರೋ, ನಿಮ್ಮೊಬ್ಬರ ಜೀವಿತದಲ್ಲೂ ದೇವರು ಕಾರ್ಯ ಮಾಡಲಿಕ್ಕೆ ಬಯಸ್ತಾನೆ. ಅದಕ್ಕೋಸ್ಕರ ಮುಂಚಿತವಾಗಿ ನಮ್ಮನ್ನು ಪರಿಪೂರ್ಣವಾಗಿ, ಹೌದು, ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳ್ಳುತ್ತಾ ದೇವ ಆತನಿಗೆ ಪರಿಪೂರ್ಣವಾಗಿ ಆತನ ಆರಾಧನೆಯಲ್ಲಿ ಆತನ ಮಹಿಮೆ ಹಿಡಿದು ಬರೋದಕ್ಕೋಸ್ಕರ ನಮ್ಮನ್ನು ಪರಿಪೂರ್ಣ ಒಪ್ಪಿಸಿಕೊಡೋಣ. ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಸಮಯದಲ್ಲಿ ಆತನಿಗೆ ಆರಾಧನೆ ಮಾಡೋಣ. ಓ ಥ್ಯಾಂಕ್ ಯು ಗಾಡ್. ಪರಿಶುದ್ಧ ನಮ್ಮ ತಂದೆ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವ ಕೊಲೊಸ್ಸೆಯವರ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಹೌದು, ಕೃತಜ್ಞತೆ ಉಳ್ಳವರಾಗಿ ಕೀರ್ತನೆಗಳಿಂದ, ಆತ್ಮ ಸಂಬಂಧವಾದ ಪದಗಳಿಂದ, ಹೃದಯದಿಂದ ಕರ್ತನಿಗೆ ಗಾನವನ್ನು ಆಡಿರಿ ಎಂಬುದು ನೋಡ್ತೇವೆ. ನಾವು ಈ ಸಮಯದಲ್ಲಿ ನಿನಗೆ ಕೃತಜ್ಞತೆ ಉಳ್ಳವರಾಗಿದ್ದುಕೊಂಡು ನಿನ್ನನ್ನು ಆರಾಧನೆ ಮಾಡೋದಕ್ಕೋಸ್ಕರ, ನಿನ್ನ ನಾಮವನ್ನು ಘನ ಎತ್ತಿ ಘನಪಡಿಸೋದಕ್ಕೋಸ್ಕರ ನಾವು ಸೇರಿ ಬಂದಿರುವ ಪವಿತ್ರಾತ್ಮನೇ, ನಿನ್ನ ಮಧ್ಯಸ್ಥಿಗೆ ಈ ಸಮಯದಲ್ಲಿ ದೇವ, ನಿನ್ನ ಚಲಿಸುವಿಕೆ ನಮ್ಮ ಮಧ್ಯದಲ್ಲಿ ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು. ನೋಡುವಂತ ಒಂದೊಂದು ಕುಟುಂಬಗಳಲ್ಲಿ ಸ್ವಾಮಿ, ನೋಡುವಂತಹ ವೀಕ್ಷಕರ ಜೀವಿತದಲ್ಲಿ ಸ್ವಾಮಿ ಒಂದು ವ್ಯತ್ಯಾಸವು ಕಾಣಲ್ಪಡುವ ರೀತಿಯಲ್ಲಿ ನೀನು ನಡೆಸಿಕೊಂಡಬೇಕಾಗಿ ಪ್ರಾರ್ಥಿಸಿಕೊಳ್ತೇವೆ. ಅದೇ ರೀತಿ ಇವತ್ತಿನ ಈ ವಾಕ್ಯ ಭಾಗವನ್ನು ಪವಿತ್ರಾತ್ಮನೇ, ನೀನು ಒಬ್ಬೊಬ್ಬರ ಜೀವಿತಲ್ಲೂ ಅದು ಅಲಗೊಂಡಂತಾಗಲಿ, ಒಬ್ಬೊಬ್ಬರ ಜೀವಿತ ಅದು ಪರಿವರ್ತನೆಗೊಳ್ಳುವಂತ ರೀತಿಯಲ್ಲಿ, ಒಂದು ಕುಟುಂಬದಲ್ಲಿ ಒಂದು ಬಿಡುಗಾಡೆ ಸಂತೋಷ ಕಾಣಲ್ಪಡುವ ರೀತಿಯಲ್ಲಿ ನೀನು ಮಾಡಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ತೇವೆ. ಇದರ ಮುಖಾಂತರ ನೀನು ಮಹಿಮೆ ಒಂದು ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡುವಂತಂದೆ. ಆಮೇನ್, ಆಮೇನ್. ಇನ್ನೊಂದು ಅರ್ಥ, ನಾವು ಆತನಿಗೆ ಆರಾಧನೆ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ನಾವೆಲ್ಲರೂ ಕೈಗಳನ್ನ ಮೇಲೆತ್ತುತ್ವ ನಾವು ಹೇಳುವ, ಸ್ತುತಿಸಿ ಜಯವೊಂದು ನನ್ನ ಮನವೇ, ಭಜಿಸಿ ಜಯವೊಂದು ನನ್ನ ಮನವೇ. ಯಾವುದೇ ಪರಿಸ್ಥಿತಿಗಳು, ಯಾವುದೇ ಸನ್ನಿವೇಶಗಳಿರ್ಬೋದು, ಆದ್ರೆ ದೇವರನ್ನು ಸ್ತುತಿಸುವಾಗ, ದೇವರನ್ನು ಆರಾಧಿಸುವಾಗ ನಿಮಗೆ ಎರಿಕೋ ಕೋಟೆ ಅಂತ ಸಂಗತಿಗಳು ಬಂದಿರಬಹುದು, ಅಥವಾ ಆ ಗೊಲ್ಯಾತನಂತ ಸಂಗತಿಗಳು ಬಂದಿರಬಹುದು. ಆದರೆ ಎದುರಿಸಿ ನಿಲ್ಲಕ್ಕೆ ದೇವರನ್ನು ಆರಾಧನೆ ಮಾಡುವಾಗ ದೇವರ ವಿಶೇಷವಾದ ಆತನ ಆ ಮಹಿಮೆಯಿಂದ ಆತನ ಎಲ್ಲ ಸಂಗತಿಗಳನ್ನು, ನಿಮಗೆ ವಿರುದ್ಧವಾದ ಮಾಡುವಂತ ಎಲ್ಲ ಸಂಗತಿಗಳನ್ನು ತೆಗೆದುಹಾಕಿಕೊಂಡು ನಿಮಗೆ ಜಯವನ್ನು ಕೊಡುತ್ತೆ. ಅದಕ್ಕೋಸ್ಕರ ನಾವು ಈ ಸಮಯದಲ್ಲಿ ಆತನ ಆರಾಧನೆ ಮಾಡೋಣ. ಥ್ಯಾಂಕ್ ಯು ಗಾಡ್ ಜೀಸಸ್.
ಕರ್ತನೆಪ್ಪ ಸ್ವಾಮಿ. ದೇವ ನಿನ್ನ ನಾವು ಸ್ತುತಿಸ್ತೇವೆ ಸ್ವಾಮಿ. ನಿನ್ನನ್ನು ಹಾರ್ಬಡಿಸಿಕೊಂಡು ನಿನ್ನ ನಾಮವನ್ನು ಕೊಂಡಾಡ್ತೇವೆ ಸ್ವಾಮಿ. ಯೆರಿಕೋ ಕೋಟೆ ನೋಡಿ ನೀ ಭಯಪಡಬೇಡ. ಯಾವುದೇ ಪರಿಸ್ಥಿತಿಗಳನ್ನು ನೋಡಿ ಭಯಪಡಬೇಡ. ಯಾವುದೇ ವ್ಯಾಧಿಯನ್ನು ನೋಡಿ ಭಯಪಡಬೇಡ. ದೇವ ಹೌದು, ಯೆಹೋಶುವನಂತೆ ಆರ್ಪಡಿಸುತ್ತಾದರೆ, ಹೌದು ನಾವು ದೇವರನ್ನು ಸ್ತುತಿಸುವುದಾದರೆ, ದೇವರನ್ನು ಆರಾಧಿಸುವುದಾದರೆ, ಯಾವುದೇ ವ್ಯಾಧಿ ಇರ್ಬೋದು, ಯಾವುದೇ ಪರಿಸ್ಥಿತಿಗಳಿರ್ಬೋದು, ಯಾವುದೇ ಸನ್ನಿವೇಶ ಇರ್ಬೋದು, ಯಾವುದೇ ಕಷ್ಟ ಕಾರ್ಪಣ್ಯಗಳಿರ್ಬೋದು, ಆದರೆ ದೇವರನ್ನು, ಜೀವಂತ ದೇವರನ್ನು ಆರಾಧನೆ ಮಾಡುವಾಗ ದೇವರು ಎಲ್ಲವನ್ನು ನಿರ್ಮೂಲನೆ ಮಾಡ್ತಾನೆ. ಒಂದು ವಿಶೇಷವಾದ ಜಯವನ್ನು ಕೊಡುತ್ತದಕ್ಕೋಸ್ಕರ ಇನ್ನೊಂದು ಅರ್ಥ, ಕರ್ತನ ನಾಮವನ್ನು ಹೊಗಳುವ, ಆತನನ್ನು ಕೊಂಡಾಡಿಸ. ಯಾಕಂದ್ರೆ ಯೆಹೋವ ಈರೆ, ಯೆಹೋವ ನಿಸ್ಸಿ, ಯೆಹೋವ ರಾಫ, ಯೆಹೋವ ಶಮ್ಮ, ಯೆಹೋವ ಶಾಲಂ. ನಮ್ಮ ದೇವರು ಭಯಂಕರ ದೇವರು, ನಮ್ಮ ದೇವರು ಸಮಾಧಾನದ ಕರ್ತನು, ನಮ್ಮ ದೇವರು ಆರೋಗ್ಯ ಕೊಡುವಂತ ದೇವರು. ಅದಕ್ಕೋಸ್ಕರ ಇನ್ನೊಂದು ಅರ್ಥ, ನಾವು ಆತನನ್ನು ಇನ್ನು ವರ್ಣಿಸುತ್ತಾ, ಆತನ ನಾಮವನ್ನು ಕೊಂಡಾಡ್ತಾ, ಆತನ ನಾಮವನ್ನು ಈ ಸಮಯದಲ್ಲಿ ಮೇಲಕ್ಕೆತ್ತುವ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ ಜೀಸಸ್. ಜಯವನ್ನು ಒದಗಿಸುವವನೇ ಯೆಹೋವಾ ನಿಸ್ಸಿಯೇ, ಜಯವನ್ನು ಒದಗಿಸುವವನೇ. ಕೊಂಡಾಡುವೆನು ನಿನ್ನ, ಕೊಂಡಾಡುವೆನು, ಕೊಂಡಾಡುವೆನು ನಿನ್ನ, ಕೊಂಡಾಡುವೆನು.
ನಿನ್ನ ನಾಮವನ್ನು ಆರಾಧಿಸ್ತೇವೆ, ನಿನ್ನ ನಾಮವನ್ನು ಮೇಲಕ್ಕೆತ್ತುತ್ತೇವೆ ಸ್ವಾಮಿ. ಅಪ್ಪ, ಯೆಹೋವ ಜಯವನ್ನು ಕೊಡುವಂತ ದೇವರು ಸ್ವಾಮಿ, ಆರೋಗ್ಯವನ್ನು ದಯಪಾಲಿಸುವಂತ ದೇವರು ಸ್ವಾಮಿ, ಸಮಾಧಾನದ ಕರ್ತನು ಸ್ವಾಮಿ. ದೇವ, ನಮ್ಮನ್ನು ಮುನ್ನಡೆಸುವಂತ ದೇವರಾಗಿದ್ದೆ ದೇವ. ನಿನಗೊಬ್ಬನಿಗೆ ಮಹಿಮೆ ಸ್ವಾಮಿ, ನಿನಗೊಬ್ಬನಿಗೆ ಸ್ವಾಮಿ ಘನತೆ, ನಿನಗೊಬ್ಬನಿಗೆ ಸ್ವಾಮಿ ಗೌರವವನ್ನು ಸಲ್ಲಿಸ್ತಾ ಕರ್ತನಪ್ಪ. ನಿನ್ನ ನಾಮವನ್ನು ಈ ಸಮಯದಲ್ಲಿ ಕೊಂಡಾಡ್ತೇವೆ ಸ್ವಾಮಿ. ನನ್ನ ಉಸಿರಿರು, ಹೌದು ಹಲ್ಲೆಲೂಯಾ, ಈ ನನ್ನ ದೇಹದಲ್ಲಿ ಉಸಿರಿರುವ ತನಕ ನಿನಗೊಬ್ಬನಿಗೆ ನಾವು ಆರಾಧನೆ ಮಾಡು. ಯಾಕಂದ್ರೆ ಜೀವ ಕೊಟ್ಟಂತ ದೇವರು, ಈ ಒಂದು ಜೀವಿಸುವ ಈ ಒಂದು ಉಸಿರು ಕೊಟ್ಟಂತ ದೇವರು, ಆತನ ಆರಾಧನೆ ಮಾಡಲಿಕ್ಕೋಸ್ಕರ ತಂದೆ ತಾಯಿಗಿಂತ ಹೆಚ್ಚಾಗಿ ನಮ್ಮ ಮೇಲೆ ಪ್ರೀತಿ ಇಡುವಂತ ದೇವರು ಆತನೊಬ್ಬನೇ. ಅದಕ್ಕೋಸ್ಕರ ನಾವೆಲ್ಲರೂ ಈ ಸಮಯದಲ್ಲಿ ಅಂತ ಜೀವಂತುಳ್ಳ ದೇವರನ್ನು, ಅಂತ ಪರಿಶುದ್ಧುಳ್ಳ ದೇವರನ್ನು ಈ ಸಮಯದಲ್ಲಿ ನಾ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ನಿನಗೊಬ್ಬನಿಗೆ ಆರಾಧನೆ, ನಿನಗೊಬ್ಬನಿಗೆ ಆರಾಧನೆ ಎಂಬುದು ಆತನಿಗೆ ಆರಾಧಿಸೋಣ. ಥ್ಯಾಂಕ್ ಯು ಗಾಡ್, ಹಾಲಿ ಜೀಸಸ್. ಥ್ಯಾಂಕ್ ಯು ಗಾಡ್ ಜೀಸಸ್. ಹೋಲಿ ಜೀಸಸ್ ಲಾರ್ಡ್ ಕರ್ತನಪ್ಪ. ಹೋ ಹಲ್ಲೆಲೂಯಾ ರಾಜ. ಹೋ ಜೀಸಸ್. ಯೇಸುರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಯೇಸುರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸುರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸುರಾಜನಿಗೆ ಆರಾಧನೆ. ಎಷ್ಟೊಂದು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಎಷ್ಟೊಂದು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ, ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ. ಹಲ್ಲೆಲೂಯಾ ಆರಾಧನೆ, ಯೇಸುರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸುರಾಜನಿಗೆ ಆರಾಧನೆ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮನಿಯ ಹಾಗೆ ನನ್ನ ಕಾಯುವಾತನೇ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮನಿಯ ಹಾಗೆ ನನ್ನ ಕಾಯುವಾತನೇ. ಯೆಹೋವಾ ಯೆಹೋವಾ ನನ್ನ ಒಳ್ಳೆಯ ಕುರುಬಾನೆ, ಯೆಹೋವಾ ಯೆಹೋವಾ ನನ್ನ ಒಳ್ಳೆಯ ಕುರುಬಾನೆ. ಹಲ್ಲೆಲೂಯಾ ಆರಾಧನೆ, ಯೇಸುರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸುರಾಜನಿಗೆ ಆರಾಧನೆ. ಕಣ್ಣು ಮುಚ್ಚಿದ್ದಾರೆ ಯೇಸು ನಿನ್ನ ಜ್ಞಾಪಕ, ಈಗ
ಸುರಿಸು ಅಗ್ನಿಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ. ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ. ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ. ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಹಲ್ಲೆಲೂಯಾ ಆರಾಧನೆ. ಹೌದು, ನಾವು ಕಣ್ಣು ಮುಚ್ಚಿಕೊಳ್ಳುವ ಆತನ ಅಭಿಷೇಕಕ್ಕೋಸ್ಕರ, ಆತನ ಮಹಿಮೆಗೋಸ್ಕರ ನಾವು ಆತನಿಗೆ ಒಪ್ಪಣಿಸುವ. ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ, ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಗಳನ್ನು ಆತನಿಗೆ ಒಪ್ಪಿಸಿಕೊಡ್ತಾ, ಈ ಉಸಿರು ಕೊಟ್ಟಂತ ದೇವರು, ಈ ಜೀವ ಕೊಟ್ಟಂತ ದೇವರು, ಉಸಿರಾಡುವಂತೆ ಮಾಡಿದ ದೇವರನ್ನು ಈ ಸಮಯದಲ್ಲಿ ಸಂಕೀರ್ತಿಸುವ. ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ಆತನಿಗೆ ಪರಿಪೂರ್ಣ ಒಪ್ಪಿಸಿಕೊಡ. ಆತನ ಅಗ್ನಿಯು, ಆತನ ಆ ಮಹಿಮೆಯು, ಆತನ ಪ್ರಸನ್ನತೆಯು ನಮ್ಮ ಮುಂದಲ್ಲಿರುತ್ತದೆ ಈ ಸಮಯದಲ್ಲಿ. ಓ ಜೀಸಸ್ ಲಾರ್ಡ್, ಹಲ್ಲೆಲೂಯಾ. ಗ್ಲೋರಿ ಗ್ಲೋರಿ. ನಿನ್ನ ಮಹಿಮೆಯಿಂದ ತುಂಬಿಸಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಅಭಿಷೇಕವು ದೇವ ನೋಡುವಂತ ಒಬ್ಬರ ಜೀವಿತದಲ್ಲಿ ನಿನ್ನ ಒಂದು ಬಿಡುಗಡೆ ಸ್ವಾಮಿ, ಒಬ್ಬೊಬ್ಬರ ಜೀವಿತಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ದೇವ ನಿನಗೆ ಮಹಿಮೆ ಸ್ವಾಮಿ. ದೇವ ನಮ್ಮ ಶರೀರದ ಅಂಗಗಳನ್ನು ಪರಿಪೂರ್ಣವಾಗಿ ದೇವ, ಹೌದು, ಯಾವುದೇ ಒಂದು ಅಂಗವು ಹೌದು ಆತನ ಆರಾಧನೆ ಮಾಡಲಿಕ್ಕೆ ಅಡ್ಡಿ ಉಂಟು, ಅದನ್ನು ಪಶ್ಚಾತ್ತಾಪಡ್ತಾ ಆತನಿಗೆ ಒಪ್ಪಿಸಿಕೊಳ್ಳುವುದರೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ದೇಹದ ಒಂದೊಂದು ಅಂಗಾಂಗಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆ ಇರುವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ವಿವೇಕ ಪೂರ್ವಕವಾದ ಆರಾಧನೆ. ಆತನಿಗೆ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ, ಪರಿಪೂರ್ಣ ಒಪ್ಪಿಸಿಕೊಡೋಣ. ಈ ಸಮಯದಲ್ಲಿ ನಾವು ಹೇಳುವ, ಯೋಗ್ಯ ನೀನೊಬ್ಬನೇ, ನೀನೊಬ್ಬನೇ ಪವಿತ್ರನು, ನೀನೊಬ್ಬನೇ ಪರಿಶುದ್ಧನು, ನೀನೊಬ್ಬನೇ ನಿನ್ನ ಪ್ರಸನ್ನತೆಯನ್ನು ಸುರಿಯ ಮಾಡೋ ದೇವರೆಂಬುದು ಇನ್ನೊಂದು ಅರ್ಥ. ನಾವೆಲ್ಲರೂ ಮೊನಕಲ್ಗಳು ಬಾಗುವ, ನಮ್ಮನ್ನು ತಗ್ಗಿಸಿಕೊಳ್ಳುವ, ದೀನಯುಳ್ಳರಾಗಿದ್ದುಕೊಂಡು ಯೋಗ್ಯ ಕೇವಲ ತುಂಬೆಂಬುದು ಆತನ ಘನಪಡಿಸು. ಥ್ಯಾಂಕ್ ಯು ಗಾಡ್ ಜೀಸಸ್. केवल तू, योग्य केवल तू, योग्य केवल तू ही प्रभु, मेरे प्रभु यीशु। योग्य केवल तू, योग्य केवल तू, योग्य केवल तू ही प्रभु, मेरे प्रभु यीशु। आदर और महिमा ही तेरी, आदर
बल तू, पवित्र के बल तू, पवित्र के बल तू ही प्रभु मेरे प्रभु यीशु, पवित्र के बल तू, पवित्र के बल तू, पवित्र के बल तू ही प्रभु मेरे प्रभु यीशु, पवित्र के बल तू. ಓ ಥ್ಯಾಂಕ್ ಯು ಗಾಡ್. ನಾವೆಲ್ಲರೂ ಈ ಸಮಯದಲ್ಲಿ ಕೈಗಳ ಮೇಲೆ ಎತ್ತಿಕೊಳ್ಳುತ್ತಾ ಪವಿತ್ರ ಕೇವಲ ನೀನು, ನೀನೊಬ್ಬನೇ ಪರಿಶುದ್ಧನೆಂಬುದು, ನೀನೊಬ್ಬನೇ ಯೋಗ್ಯನು, ನೀನೊಬ್ಬನೇ ಯಜಮಾನನು, ನಮ್ಮ ಒಡೆಯನೆಂಬುದನ್ನು ಆತನ ಪ್ರಶಂಸೆಗಾಗಿ, ಆತನ ಮಹಿಮೆಗೋಸ್ಕರ ನಾವು ಈ ಸಮಯದಲ್ಲಿ ಓ ಅಲ್ಲೆಲೂಯಾ, ಓ ಜೀಸಸ್ ಲಾರ್ಡ್ ಅಲ್ಲೆಲೂಯಾ. ದೇವಾ ನಿನ್ನ ಪ್ರಸನ್ನತೆ, ನಿನ್ನ ಮಹಿಮೆ ಸ್ವಾಮಿ, ಇದಕ್ಕಾಗಿ ಸ್ತೋತ್ರ ಕರ್ತನೆಯಪ್ಪ. ದೇವ ಆರಾಧನೆ ಮೆಚ್ಚಿಕೊಂಡು ನಿನ್ನ ಮಹಿಮೆಯನ್ನು ತುಂಬುವುದಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಓ ಜೀಸಸ್ ಲಾರ್ಡ್ ಕರ್ತನೆಯಪ್ಪ, ನೀನೊಬ್ಬನೇ ಯೋಗ್ಯ, ನೀನೊಬ್ಬನೇ ಒಳ್ಳೆಯವನು. ಓ ಅಲ್ಲೆಲೂಯಾ ಜೀಸಸ್ ಲಾರ್ಡ್ ಅಲ್ಲೆಲೂಯಾ. ಆತನಲ್ಲಿ ನಾವು ದುಃಖಿಸಿ, ಆತನಲ್ಲಿ ಕಣ್ಣೀರು ಸುರಿಸುವ ನಮ್ಮೆಲ್ಲ ಕಷ್ಟಗಳನ್ನು, ನಮ್ಮೆಲ್ಲ ಪಾಪಗಳನ್ನು ಆತನು ಹೊತ್ತುಕೊಂಡಿದ್ದಾನೆ. ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಹೌದು, ಆತನ ಈ ಸಮಯದಲ್ಲಿ ನಾವು ಹೇಳುವ, ನೀನು ಪವಿತ್ರನ ದೇವರು, ನೀನು ಪರಿಶುದ್ಧಳ ದೇವರು, ನಮ್ಮನ್ನು ಕಾಪಾಡುವ ದೇವರೆಂಬುದು ಆತನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ನೋಡಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಒಂದು ವ್ಯತ್ಯಾಸವನ್ನು ಈ ದಿನ ಕಾಣಲಿಕ್ಕೆ ಬಯಸುತ್ತೀರಿ. ಒಂದು ವ್ಯತ್ಯಾಸ ನಿಮ್ಮ ಕುಟುಂಬದಲ್ಲಿ ಕಾಣಲಿಕ್ಕೆ ಆಗ್ತದೆ. ಆತನೊಬ್ಬನೇ ವ್ಯತ್ಯಾಸ ಮಾಡಲಿಕ್ಕೆ ಸರ್ವಶಕ್ತನ ದೇವರು, ಆತನೊಬ್ಬನೇ ಬಿಡುಗಡೆ ಕೊಳ್ಳುವ ಸರ್ವಶಕ್ತನ ದೇವರು, ಆತನೊಬ್ಬನೇ ಯೋಗ್ಯನು. ಇಡೀ ಅಖಂಡವನ್ನು ಸೃಷ್ಟಿ ಮಾಡಿದ ದೇವರು, ಸರ್ವ ಸೃಷ್ಟಿಯ ಪಾಲಕನು ಆತನೊಬ್ಬನೇ. ಆತ ನಾಮಕ್ಕೆ ಘನತೆ, ಆತ ನಾಮಕ್ಕೆ ಮಹಿಮೆ ಉಂಟಾಗ. ಯವ್ವ ನಿನಗೆ ಮಹಿಮೆ ಉಂಟಾಗ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವಂತಂದೆ. ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆಯ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತಾ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ, ನಾವು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶ ಮೂಲಕ ನಿನ್ನ ಜನಸಂಗ್ರಹ ಮಾತನಾಡು ಪವಿತ್ರಾತ್ಮನೇ. ಈವಾಗ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತು ನಾನು ಧ್ಯಾನ ಮಾಡ್ತೇವೆ ಪ್ರಸಂಗಿ ಪುಸ್ತಕ 12 ಅದರಲ್ಲಿ 13 ಮತ್ತು 14ನೇ ವಾಕ್ಯ. ಎಕ್ಲೆಸಿಯಸ್ ಚಾಪ್ಟರ್ 12 ವರ್ಸ್ 13 and 14 ವರ್ಸ್. ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು. ಮನುಷ್ಯರ ಕರ್ತವ್ಯ ಇದೆ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ಇಲ್ಲಿ ಸೊಲೊಮೋನ್ ದೇವರಿಗೆ ಭಯಪಟ್ಟು ಆತನ ಆಜ್ಞೆ ಕೈಕೊಳ್ಳುವುದು ಇದೆಲ್ಲ ಮನುಷ್ಯರ ಕರ್ತವ್ಯ ಎಂಬುದು ಹೇಳ್ತಾರೆ. ಪ್ರತಿ ದೇವರು ಈ ಲೋಕದಲ್ಲಿ ಮನುಷ್ಯನ ಸೃಷ್ಟಿ ಮಾಡಿದ ಪ್ರತಿಯೊಂದು ಮನುಷ್ಯನ ಸೃಷ್ಟಿ ಮಾಡುವ ಉದ್ದೇಶ ಏನೆಂದರೆ ಪ್ರತಿಯೊಬ್ಬ ಮನುಷ್ಯರು ದೇವರಿಗೆ ಭಯಪಡಬೇಕು ಮತ್ತು ಆತನ ಆಜ್ಞೆಯನ್ನು ಕೈಕೊಂಡು ನಡೀಬೇಕು. ಇದು ಕೊಟ್ಟ ಕರ್ತವ್ಯ, ಕೊಟ್ಟ ಜವಾಬ್ದಾರಿ ಮನುಷ್ಯನಿಂದ ಸೋಲು ಮಾಡ್ತಾರೆ. ಯಾಕೆಂದರೆ 14ನೇ ದೇವರು ಒಳ್ಳೆಯದಕ್ಕಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ದೇವರು. ಪ್ರತಿಯೊಬ್ಬರ ನಡತೆಗೆ ತಕ್ಕ ಹಾಗೆ ದೇವರು ಇದೇ ಭೂಲೋಕದಲ್ಲಿ ಪ್ರತಿಫಲ ಕೊಡುತ್ತಾನೆ. ದೇವರಿಂದ ಅನ್ಯಾಯ ಮಾಡೋದಿಲ್ಲ, ದೇವರಲ್ಲಿ ಪಕ್ಷಪಾತವಿಲ್ಲ. ಯಾರು ದೇವರ ವಾಕ್ಯ ವಿಧರಾಗ್ತಾರೋ ಅವರಿಗೆ ಆಶೀರ್ವಾದ ಕೊಡುತ್ತಾನೆ. ಯಾವ ದೇವರಿಗೆ ಅವಿಧರಾಗ್ತಾರೋ ಅವ್ರ ಮೇಲೆ ಕಷ್ಟ, ರೋಗ, ಸಮಸ್ಯೆ, ಸಾವಲು ಬರುತ್ತವೆ. ಅದಕ್ಕೆ ವಿಚಾರ ಮಾಡ್ತಾನೆ, ದೇವರಿಗೆ ಭಯ ಪಡಬೇಕು, ಆತನ ಕೈ ನಡೀಬೇಕು. ಈ ಕರ್ತವ್ಯ ನೀವು ಮಾಡುವುದಾದರೆ ದೇವರು ನಿಮಗೆ ಸರಿಯಾಗಿ
ಪ್ರೇರೆ ನಿಮ್ಮ ನಡತೆ ತಕ್ಕ ಹಾಗೆ ನಿಮಗೆ ಆಶೀರ್ವಾದ ಕೊಡುತ್ತಾನೆ ಪ್ರೇರೆ. ಹಾಗಾದರೆ ಈ ವಾಕ್ಯದ ಮುಖಾಂತರ ಇನ್ನು ಅನೇಕ ಸಂಗತಿ ನೋಡುವ. ಯಾಕೆ ದೇವರಿಗೆ ಭಯಪಡುವ, ಹೇಗೆ ಭಯಪಡುವುದು, ಇದರ ಕುರಿತು ಇನ್ನೂ ನಾವು ಆಳಕ್ಕೆ ನೋಡೋ ಪ್ರೇರೆ. ಮೊದಲನೇ ಸಂಗತಿ ನೋಡ್ತೇವೆ, ದೇವರಿಗೆ ಭಯಪಡುವರು ಆಗಬೇಕು. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸ್ತದೆ, ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ. ಇಲ್ಲಿ ಸೊಲೊಮೋನ ಹೇಳ್ತಾನೆ, ಯಾವ ಒಬ್ಬ ವ್ಯಕ್ತಿಯಲ್ಲಿ ದೇವರ ಭಯ ಉಂಟು ಅವನು ಮಾತ್ರ ಪ್ರೇರೆ ಎಲ್ಲ ವಿಧದ ಪಾಪವನ್ನು ದ್ವೇಷ ಮಾಡ್ತಾನೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷೆಗಳು ಹಾಗೆ ಮಾಡ್ತಾನೆ. ಒಬ್ಬ ವ್ಯಕ್ತಿಯಲ್ಲಿ ದೇವರ ಭಯವಿಲ್ಲವೋ ಅವನು ಪಾಪವನ್ನು ದ್ವೇಷ ಮಾಡಿ, ಅವನ ದೇವರ ಭಯ ಇದ್ದರೆ ಮಾತ್ರ ಆ ವ್ಯಕ್ತಿ ಪಾಪವನ್ನು ದ್ವೇಷ ಮಾಡ್ತದೆ. ಮತ್ತು ಅಲ್ಲಿ ಅದೇ ದೇವರ ಭಯ ಬರಬೇಕು. ಏನು ಮಾಡಬೇಕು ಪ್ರೇರೆ? ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 1ರಿಂದ 5ನೇ ವಾಕ್ಯ ತನಕ. ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನೀತಿಯಂತೆ ಕಾಪಾಡಿಕೋ. ಪ್ರೇರೆ ದೇವರ ಭಯ ಬರಬೇಕಂತ ದೇವರೇ ಮಗನೇ ಕಂದ, ನನ್ನ ದೇವರ ಮಾತು, ಈ TV ಮಾತಿನ ಬರುವಂಥ ದೇವರ ಮಾತನ್ನು, ದೇವರ ವಾಕ್ಯ ಓದುವ ದೇವರ ಮಾತನ್ನು ನಿಮ್ಮಲ್ಲಿ ಅಂಗೀಕರಿಸಬೇಕು. ಅದು ವಿಧಿಗಳಂದರೆ ದೇವರ ಆಜ್ಞೆಗಳನ್ನು ಪ್ರೇರೆ ಕಾಪಾಡಿಕೊಳ್ಳಂತೆ. ಪ್ರೇರೆ ಪಾಪವೆಂದರೆ 1 ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಪಟ್ಟಿದೆ, ಪಾಪವು ಅಧರ್ಮವೇ. ಎಂದರ್ಥ ಅಧರ್ಮವೇ ಪಾಪ ಎಂದರೆ ದೇವರು ಕೊಟ್ಟ ದಸಾಜ್ಞೆಗಳಲ್ಲಿ ಯಾವೊಂದು ಆಜ್ಞೆ ಮೀರುತ್ತಾರೋ ಅದುವೇ ಪಾಪ ಎಂದು ಕರೆಯಲ್ಪಡ್ತದೆ. ಮತ್ತು ಹೊಸ ಉಂಡಿಕೆ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ದಸಾಜ್ಞೆಗಿಂತಲೂ ಅನೇಕ ಆಜ್ಞೆ ಕೊಟ್ಟಿದ್ದಾನೆ. ಅದಕ್ಕೆ ಯಾವುದೇ ಆಜ್ಞೆ ನೀವು ಮೀರುತ್ತೀರೋ ಅದು ಪಾಪ ಎಂದು ಕರೆಯಲ್ಪಡ್ತದೆ. ಅದಕ್ಕೆ ದೇವರ ಭಯ ಯಾರಲ್ಲಿ ಬರುತ್ತದೋ ಅವನ ಪಾಪನ ಹಾಗೆ ಮಾಡ್ತಾರೆ. ದೇವರ ಭಯ ಬರಬೇಕು, ಏನು ಮಾಡಬೇಕು? ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಬೇಕು. ದೇವರ ವಾಕ್ಯ ಓದುವಾಗ ಕೆಲವು ಅಂಗೀಕರಿಸಬೇಕು. ಮತ್ತು ನನ್ನ ವಿಧಿಯಂತೆ ದೇವರ ಆಜ್ಞೆಗಳನ್ನು ನಿಮ್ಮ ಹೃದಯದಲ್ಲಿ ಕಾಪಾಡಿಕೊಳ್ಳಬೇಕು. ಆ ಆಜ್ಞೆಗಳು ನಿಮ್ಮ ಹೃದಯದಲ್ಲಿ ಇದ್ದರೆ ಮಾತ್ರವೇ ಅದು ಪಾಪ ಮಾಡಲಿಕ್ಕೆ ನಿಮಗೆ ತಡೆಯುತ್ತದೆ. ಅದಕ್ಕೆ ದಾವೀದನು ತಾನೆ ಕೀರ್ತನೆ 119ನೇ ಕೀರ್ತನೆ 11ನೇ ವಾಕ್ಯದಲ್ಲಿ ದಾವೀದ ಹೀಗುತ್ತಾನೆ, ನಾನು ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು, ಅದು ನಿನ್ನ ಆಜ್ಞೆಗಳನ್ನು ಇಟ್ಕೊಂಡಿದ್ದೇನೆ. ಪ್ರೇರೆ ಯಾವಾಗ ನಿಮ್ಮಲ್ಲಿ ದೇವರ ಭಯ ಬರ್ತದೋ ನಿಮಗೆ ಗೊತ್ತಾಗ್ತದೆ ದೇವರ ಭಯ ಅಂದರೆ ದೇವರು ಪ್ರೀತಿ ಸ್ವರೂಪನು, ಕರುಣಾಮಯನು, ದಯಾಳು, ಕೃಪಾವುಳ್ಳವನು, ದೀರ್ಘ ತಾಳ್ಮೆಯುಳ್ಳವನು ಆಗಿದ್ದಾನೆ. ಆದರೆ ಯಾರು ಸ್ವಾಯಿತ ಪಾಪ ಮಾಡುತ್ತಾರೋ ಆ ಪಾಪಕ್ಕೆ ಸರಿಯಾಗಿ ಪ್ರತಿಫಲ ಕೊಡುವವನಾಗಿದ್ದಾನೆ. ಯಾವ ದೇವರ ವಿಧಿ ಆಗ್ತಾರೋ ಅದಕ್ಕೆ ಸರಿಯಾಗಿ ಆಶೀರ್ವಾದ ಕೊಡುವವನಾಗಿದ್ದಾನೆ. ಹಾಗಾಗಿ ನಿಮಗೆ ನಿಜವಾಗಿ ನಿಮಗೆ ಆಶೀರ್ವಾದ ಬೇಕೆಂದಿರೋ ನೀವು ಏನು ಮಾಡ್ತೀರಿ? ದೇವರ ವಾಕ್ಯವನ್ನು ದೇವರನ್ನು ಓದುತ್ತೀರಿ, ವಾಕ್ಯವನ್ನು ಅಂಗೀಕಾರ ಮಾಡ್ತೀರಿ ಮತ್ತು ದಾವೀದನಾಗೆ ಆಜ್ಞೆಯನ್ನು ನಿಮ್ಮಲ್ಲಿ ಇಟ್ಟುಕೊಳ್ಳುತ್ತೀರಿ. ಯಾಕಂದರೆ ದೇವರ ಆಜ್ಞೆಗಳು ನಿಮ್ಮಲ್ಲಿ ಇಟ್ಟುಕೊಂಡರೆ ಮಾತ್ರವೇ ಅದು ಪಾಪ ಮಾಡಲಿಕ್ಕೆ ನಿಮಗೆ ಬಿಡುವುದಿಲ್ಲ. ಪಾಪ ಮಾಡೋದು ಎಚ್ಚರಿಕೆ ಕೊಡ್ತದೆ. ದೇವರ ಆಜ್ಞೆಗಳಲ್ಲಿ ಇಟ್ಟುಕೊಳ್ಳಿದ್ದರೆ ನಿಮಗೆ ಪಾಪ ಗೊತ್ತಿದ್ದರೆ ಪಾಪ ಮಾಡ್ತೀರಿ. ಪಾಪ ಮಾಡಿದಂಥ ಪಶ್ಚಾತ್ತಾಪ ಪಡೆದಿದ್ದರೆ ಸೈತಾನನು ಹೋಗಿ ದೇವರ ಮಧ್ಯೆ ದೂರು ಕೊಡುತ್ತಾನೆ. ಸೈತಾನ ದೂರು ಕೊಡುವಾಗ ಆಕಾಶ ಭೂಮಿ ನಿಮ್ಮ ಪರವಾಗಿ ಸಾಕ್ಷಿ ಕೊಡುತ್ತದೆ. ಆಗ ದೇವರು ನ್ಯಾಯಾಧಿಪತಿ ಹಾಕಿಕೊಂಡು ದೇವರು ಪ್ರತಿಯೊಂದು ಕಾರ್ಯವನ್ನು ನ್ಯಾಯವಿಸಿ ತಂದು ನೀವು ಮಾಡಿದ ಅವಿಧಿತಕ್ಕಾಗಿ ನಿಮಗೆ ಕಷ್ಟಗಳು, ಸಂಕಟಗಳು, ವೇದನೆಗಳು, ಶಾಪಗಳು ಬರುತ್ತವೆ. ಅದರ ವಿಧೇಯರಾಗುವುದಾದರೆ ನಿಮಗೆ ಆಶೀರ್ವಾದ ಬರೋದು ಗ್ಯಾರಂಟಿ. ಅದಕ್ಕೆ ಪ್ರೇರೆ ದೇವರಿಗೆ ಭಯಪಡಬೇಕಾದರೆ ದೇವರ ಮಾತುಗಳನ್ನು ಅಂಗೀಕರಿಸಿರಿ, ಚಿಕ್ಕ ಮಗನ ಅಂಗೀಕಾರ ಮಾಡಿರಿ. ಅದರಲ್ಲಿ ಆ ವಾಕ್ಯಗಳನ್ನು ನಿಮ್ಮ ಮನಸ್ಸಿಟ್ಟುಕೊಳ್ಳಬೇಕು. ಅತಿ ಅಗತ್ಯ. 2 ವಾಕ್ಯಗಳು, ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು. ಪ್ರೇರೆ ನೀವು ಈ ವಾಕ್ಯ ಕೇಳುವಾಗ ಕಿವಿಗುಟ್ಟು ಕೇಳಿರಿ. ಯಾಕಂದ್ರೆ ನಾವು ನೋಡ್ತೇವೆ ಶೇಬಾ ದೇಶದ ರಾಣಿ ಸೊಲೊಮೋನ ಜ್ಞಾನ ಕಡೆ ಎಷ್ಟೋ ಪ್ರಯಾಣ ಮಾಡಿ ಪ್ರೇರೆ ದೇವರು ತನ್ನ ಸೇವಕರಿಗೆ ದೇವರ ವಾಕ್ಯವನ್ನು ಬೋಧಿಸುವ ವರ ಕೊಟ್ಟಿರ್ತಾನೆ. ಇವತ್ತು ನೀವು ಎಷ್ಟು ವಾಕ್ಯ ಓದಿದ್ರು ಸಹ ಕೆಲವೊಂದು ವಾಕ್ಯದ ಗೂಢಾರ್ಥಗಳು ನಿಮಗೆ ಅರ್ಥವಾಗಬೇಕಾದರೆ ಅದು ದೇವರು ತನ್ನ ಸಭೆಯಲ್ಲಿ ಸಭಾ ಪಾಲಕರನ್ನು, ಬೋಧಕರನ್ನು ಅಥವಾ ಅಪೊಸ್ತಲರನ್ನು, ಪ್ರವಾದಿಗಳನ್ನು ಇಟ್ಟಿದ್ದಾನೆ. ಯಾಕಂದರೆ ದೇವರ ವಾಕ್ಯದಲ್ಲಿ ಅಡಕವಾಗಿರುವ ಕೆಲವು ಗುಪ್ತ ಸಂಗತಿಗಳನ್ನು ನಿಮಗೆ ಬೋಧಿಸ್ತಕ್ಕೆ. ಅದು ಇವತ್ತು ಈ TV ಮಾಧ್ಯಮದಲ್ಲಿ ದೇವರ ಆತ್ಮನು ನಿಮಗೆ ಕೆಲವು ವಾಕ್ಯದ ಗೂಢಾರ್ಥಗಳನ್ನು ನಿಮಗೆ ಹೇಳಿಕೊಡುವಾಗ
ಕಿವಿಗೊಟ್ಟು ಕೇಳುವುದರೆ ಆ ವಾಕ್ಯದ ವಿವರ ನಿಮ್ಮ ಒಳಗೆ ಬರುವಾಗ ನಿಮಗೆ ಆ ಜ್ಞಾನವು ಸಿಗ್ತದೆ ಎಂಬುದಾಗಿ ಅದರ್ಥವಾದೆ. ಹೃದಯ ಮತ್ತು ಹೃದಯದಲ್ಲಿ ಆ ವಾಕ್ಯ ಸ್ವೀಕಾರ ಮಾಡಿದರೆ ವಾಕ್ಯ ನಿಮಗೆ ಅರ್ಥವಾಗಬೇಕು ಅಂದರೆ ವಾಕ್ಯ ಅರ್ಥವಾದರೆ ಮಾತ್ರವೇ ಅದು ನಿಮಗೆ ಕಾರ್ಯವಾಗ್ತದೆ. ಒಂದಲ್ಲಿ ಯಾವುದೇ ವಾಕ್ಯ ಅರ್ಥವಾಗಿಲ್ಲವೋ ಅದು ಕಾರ್ಯವಾಗುವುದಿಲ್ಲ. ಪ್ರಜೆಗೆ ಹೃದಯ ವಿವೇಕದ ಕಡೆಗೂ ತಿರುಗಿಸು. ಮೂರನೇ ವಾಕ್ಯದ ಬುದ್ಧಿಗಾಗಿ ಮೊರೆ ಇಟ್ಟು ವಿವೇಕ ಕೂಗಿಕೊಳ್ಳೋದರ್ಥ ನೀವು ದೇವರ ದಿನಾಳು ಓದುವಾಗ ಸಹ ನೀವು ಪ್ರಾರ್ಥನೆ, ದೇವ ನಿನ್ನ ವಾಕ್ಯದ ಜ್ಞಾನ, ನಿನ್ನ ವಾಕ್ಯ ಅರ್ಥವಾಗಬೇಕು ಎಂದು ಓದುವುದರೆ ದೇವರ ಆತ್ಮನು ನೀವು ವಾಕ್ಯ ಓದುವಾಗ ಆ ವಾಕ್ಯದಲ್ಲಿರುವ ಬುದ್ಧಿಯನ್ನು, ಆ ವಾಕ್ಯದಲ್ಲಿರುವ ತಿಳುವಳಿಕೆ ನಿಮಗೆ ಕೊಡುವನಾಗಿದ್ದಾನೆ. ನಾಲ್ಕನೇ ವಾಕ್ಯದ ಅದನ್ನು ಬೆಳ್ಳಿಯಂತೂ ನಿಕ್ಷೇಪ ಹುಡುಕುವುದರ್ಥ ವಾಕ್ಯ. ದೇವರ ಓದುವಾಗ ನೀವು ವಾಕ್ಯ ಹುಡುಕಿಕೊಂಡು ಓದಬೇಕಂದ್ರೆ ಪ್ರತಿಯೊಂದು ವಾಕ್ಯಕ್ಕೆ ಜೊತೆ ಉಂಟು. ಪ್ರತಿಯೊಂದು ವಾಕ್ಯ ಹುಡುಕುವಾಗ ಆ ವಾಕ್ಯವೇ ನಿಮಗೆ ಅದರ ಅರ್ಥವನ್ನು ಕೊಡುತ್ತದೆ. ಆ ವಾಕ್ಯ ಹುಡುಕಿ ಓದಬೇಕು ಎಂಬುದಾಗಿ ನೋಡ್ತೇವೆ. ಈ ಸಂಗತಿ ಮಾಡುವ 5ನೇ ವಾಕ್ಯದ ಆಗ ನೀನು ಇವನ ಭಯವನ್ನು ಅರಿತು ದೈವಜ್ಞಾನವನ್ನು ಪಡೆದು. ಈ ರೀತಿ ಮಾಡಿದರೆ ಮಾತ್ರವೇ ದೇವರ ಭಯ ನಿಮ್ಮ ಒಳಗೆ ಬರುತ್ತದೆ. ಒಂದು ವೇಳೆ ನೀವು ದೇವರ ವಾಕ್ಯನ ಲಕ್ಷ್ಯ ಕೊಟ್ಟು ಕೇಳುವುದಿಲ್ಲವೋ, ಚಿಕ್ಕ ಮಗನಿಗೆ ಕರ ಮಾಡುವುದಿಲ್ಲವೋ, ದೇವರ ವಾಕ್ಯ ಓದುವ ಅದೆಲ್ಲ ಆಜ್ಞೆಗಳನ್ನು ಭಯಪಟ್ಟ ಮಾಡಿ ಇಟ್ಟುಕೊಳ್ಳುವುದಿಲ್ಲವೋ, ಈ ದೇವರ ಸೇವಕರು ಸಂದೇಶವನ್ನು ಲಕ್ಷ್ಯವಿಟ್ಟು ಕೇಳುವುದಿಲ್ಲವೋ, ದಿನ ದೇವರ ವಾಕ್ಯ ಓದುವುದಿಲ್ಲವೋ, ಆವಾಗ ನಿಮಗೆ ಭಯ ಬರುವುದಿಲ್ಲ. ಭಯ ಯಾರು ಇಲ್ಲವೋ ಅವರು ಪಾಪವನ್ನು ನೀರಿನಂತೆ ಕುಡಿಯುತ್ತಾರೆ. ಅವರಿಗೆ ಪಾಪ ಎಂಬುದವರಿಗೆ ಅವರಿಗೆ ಕ್ಯಾರೇ ಇಲ್ಲ. ಪಾಪ ಮಾಡ್ತಾ ಇರ್ತಾರೆ. ಮತ್ತು ಶಿಕ್ಷೆ ಬರುವಾಗ, ಕಷ್ಟಗಳು ಬರುವಾಗ ಅವರು ಗೋಳಾಡುತ್ತಾರೆ, ಕೂಗುತ್ತಾರೆ, ದೇವ ನನಗೆ ಈಗ ಹೇಳ್ತಾರೆ. ಅವರು ದೇವರು ಗುಣಗುಟ್ಟುತ್ತಾರೆ, ದೇವರು ದೂರುತ್ತಾರೆ, ಸಭೆಯನ್ನು ದೂರುತ್ತಾರೆ, ಕೆಲವು ಸಭಾ ಪಾಲ್ಗೆ ದೂರುತ್ತಾರೆ. ಅಯ್ಯೋ ಎಂಬುದು ಹಾಗೆ ನೀವು ಆಗಬಾರದು. ಅದೇ ದೇವರ ಆತ್ಮ ಹೇಳ್ತಾನೆ, ನಿಮಗೆ ಆಶೀರ್ವಾದ ಬರಬೇಕಾ, ಮೊದಲು ದೇವರ ಭಯ ನಿಮ್ಮಲ್ಲಿ ಬರಬೇಕು. ಈ ದೇವರ ಭಯ ನಿಮ್ಮಲ್ಲಿ ಬಂದರೆ ಮಾತ್ರವೇ ನಿಮ್ಮ ಹೃದಯವು, ನಿಮ್ಮ ಮನಸ್ಸು ಎಲ್ಲ ವಿಧ ಪಾಪವನ್ನು ದ್ವೇಷ ಮಾಡ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ ನೀವೆಲ್ಲ ಅಗೆ ಮಾಡ್ತೀರಿ. ಆವಾಗ ಮಾತ್ರ ಪ್ರೇರೆ ಆಶೀರ್ವಾದವು, ಶುಭವು, ಕೃಪೆಯು ನಿಮ್ಮ ಮೇಲೆ ಬರುತ್ತದೆ. ಯಾವಾಗಲೂ ದೇವರ ಹಸ್ತ ನಿಮ್ಮ ಮೇಲೆ ಇರ್ತದೆ. ಒಂದು ವೇಳೆ ದೇವರ ಅವಿದಾಗ್ತಿರೋ ಯಾವಾಗಲೂ ಕಷ್ಟ, ಯಾವಾಗಲೂ ನೋವು, ವೇದನೆ, ರೋಗಗಳು ಬರ್ತವೆ. ಕಾರಣ ದೇವರ ವಾಕ್ಯಕ್ಕೆ ಅವಿದಾದರೆ ಮಾತ್ರವೇ. ಯಾಕಂದರೆ ದೇವರು ಅದರ ಪುಸ್ತಕ 30ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ ಓದಿರಿ. ಅಲ್ಲಿ ಬರೆಯಲ್ಪಟ್ಟಿದೆ, ದೇವರು ಆಕಾಶವನ್ನು ಭೂಮಿಯನ್ನು ಸಾಕ್ಷಿಯಾಗಿ ಇಟ್ಟಿದ್ದಾನೆ. ಯಾರ್ಯಾರು ದೇವರ ಆಜ್ಞೆಗೆ ವಿಧೇಯರಾಗ್ತಾರೋ ಈ ಆಕಾಶ ಭೂಮಿ ದೇವರ ಮುಂದೆ ಸಾಕ್ಷಿ ಕೊಡುತ್ತದೆ. ಈ ನನ್ನ ಮಗನು, ಈ ಮಗಳು ವಿಧೇಯರಾಗಿದ್ದಾರೆ, ಆಶೀರ್ವಾದ ಕೊಡು, ಆಶೀರ್ವಾದ ಕಲಿಸು, ಪ್ರಾರ್ಥನೆ ತಗೊಂಡು ಮುಂದೆ ಎದ್ದು ಹೇಳುವಾಗ 100% ಆಶೀರ್ವಾದವು ತಡೆ ಹಿಡಿದರೂ ಬಂದೇ ಬರುತ್ತದೆ. ಯಾವ ಸೈತಾನನು, ಯಾವ ಮಾಟಮ ಶಕ್ತಿಗಳು, ಯಾವ ಪಾತ್ರ ಅದನ್ನು ತಡೆ ಹಿಡಲಿಕ್ಕೆ ಆಗುವುದಿಲ್ಲ. ಅದೇ ನಿರ್ಧಾರ ವಾಕ್ಯ ಅವಿಧೇಯರಾದರೆ ಈ ಭೂಮಿ ಆಕಾಶ ನಿಮ್ಮ ಪರವಾಗಿ ಸಾಕ್ಷಿ ಕೊಡ್ತದೆ. ನಿನ್ನ ಮಗ, ನಿನ್ನ ಮಗಳು ಅವಿಧೇಯನಾಗಿದ್ದಾನೆ, ಸೈತಾನ ದೂರ ಹೇಳ್ತಾನೆ. ಈಗ 3 ಸಾಕ್ಷಿ ಒಂದಿಲ್ಲ ಕೇಳುವಾಗ ಅದು ಶಾಪ, ಕೋಪ, ಕಷ್ಟಗಳು, ದುಃಖಗಳು, ವೇದನೆಗಳು, ನೋವುಗಳು ಮೇಲೆ ಬರ್ತವೆ. ಎಷ್ಟೋ ತನಕ ನೀವು ಪಾಪಿ ಎಂದು ಒಪ್ಪಿಕೊಳ್ಳುವ ತನಕ ಅದು ಅನುಭವ ಮಾಡಬೇಕಾಗಿದೆ. ಅದಕ್ಕೆ ಅದೇ ಸಾಲ್ವ್ ಮಾಡ್ತಾನೆ. ದೇವರು ನಿಮ್ಮನ್ನು ಸೃಷ್ಟಿ ಮಾಡಿದ ಉದ್ದೇಶ ಪ್ರತಿಯೊಬ್ಬ ಮನುಷ್ಯರು ದೇವರಿಗೆ ಭಯಪಟ್ಟು ಅಲ್ಲಿ ಕೈಗೂ ನಡೆಯಬೇಕು. ಈ ಕರ್ತವ್ಯ ನೀವು ನಂಬಿಸಲಾಗುವುದಾದರೆ ದೇವರು ಈ ಭೂಲೋಕದಲ್ಲಿ ನಿಮಗೆ ಆಶೀರ್ವಾದವನ್ನು, ಸುಖವನ್ನು, ದೀರ್ಘಾಸನ್ನು ಅನುಭವಿಸಿಕೊಂಡು ಆನಂತರ ಸಾಯುವಾಗ ಸಂತೋಷದ ಪರಲೋಕದಲ್ಲಿ ದೇವರು ಕೂಡ ನಿತ್ಯ ಜೀವನ ಹೊಂದಿಕೊಂಡು ಅಲ್ಲಿ ಪರಲೋಕದಲ್ಲಿ ಸಹ ಸಂತೋಷ ಪಡುವವರಾಗಿದ್ದೀರಿ. ಒಂದು ವೇಳೆ ದೇವರ ವಾಕ್ಯವನ್ನು ತಿರಸ್ಕಾರ ಮಾಡಿ ಅವಿದರದೆ ಇಲ್ಲಿ ಕಷ್ಟ ಮೇಲೆ ಕಷ್ಟ, ರೋಗದ ಮೇಲೆ ರೋಗ ಬಂದು ಇಲ್ಲಿ ಸಹ ಕಷ್ಟಪಡುತ್ತೀರಿ. ಮತ್ತಷ್ಟೇ ಸತ್ತ ನಂತರ ನಿತ್ಯ ನರಕದ ಬೆಂಕಿಲಿ ಹೋಗಿ ಅಲ್ಲಿ ದಿನವಿಡೀ ಬೆಂಕಿಲಿ ನೀವು ಕೂಗುವವರು ಆಗುತ್ತೀರಿ. ಅದಕ್ಕೋಸ್ಕರ ಇವತ್ತು ದೇವರು ಬಯಸ್ತಾನೆ, ನೀವೆಲ್ಲರೂ ರಕ್ಷಣೆ ಹೊಂದುವವರು ಆಗಬೇಕು, ನಿತ್ಯ ಜೀವನ ಹೊಂದುವರಾಗಬೇಕು. ಅಷ್ಟೇ ಈ ಇರುವಾಗ ಈ ಬುಳಗದ ಪ್ರಯಾಣ ಆಶೀರ್ವಾದವಾಗಬೇಕು, ಸಂತೋಷವಾಗಿ ಜೀವಿಸುವರಾಗಬೇಕು. ಇದು ದೇವರ ಉದ್ದ. ಅದಕ್ಕೆ ದೇವರಿಗೆ ಭಯಪಡೋದು ಅತಿ ಅಗ್ಯದ. ಭಯಪಡೋದು ಅಂದರೆ ಅರ್ಥ ಆತನ ಆಜ್ಞೆ ಕೈಕೊಂಡು ನಡಿಬೇಕು. ಆತನ ಭಯ ನಿಮ್ಮಲ್ಲಿರುವಾಗ ಪಾಪನ ಅಗೆ ಮಾಡ್ತೀವಿ ಎಂಬುದನ್ನು ಚಲೋ ನಾಟಕ ನೋಡ್ತೇವೆ. ಹೊಸ ಉಂಡೆಗೆ ನೋಡೋ ಪರ್ಯಾರೆ ಮತ್ತೆ ಬರೋ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 7ರಿಂದ 17ರಿಂದ 20ನೇ ವಾಕ್ಯ ತನಕ. Matthew 5 verse 17 to 20 verse. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕೋದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕೋದಕ್ಕೆ ಬಂದಿಲ್ಲ,
ನೆರವೇರಿಸೋದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆ ಆದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಾದರೂ ಒಂದನ್ನು ಮೀರಿ ಹಾಗೆ ಮೀರುವುದಕ್ಕೆ ಬೋಧಿಸುವನು ಪರಲೋಕದಲ್ಲಿ ಭಾಳ ಚಿಕ್ಕವನ್ನಿಸಿಕೊಳ್ಳುವನು. ಅದು ತಾನೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಚಾರ ನೀತಿಗಿಂತಲೂ ಹೆಚ್ಚಿನಾಗದಿದ್ದರೆ ನೀವು ಪರಲೋಕದಲ್ಲಿ ಸೇರಲಾರದು ಎಂದು ನಿಮಗೆ ಹೇಳುತ್ತೇನೆ. ಇಲ್ಲಿ ಅತಿ ಸ್ಪಷ್ಟ ಯೇಸು ಕ್ರಿಸ್ತ ಬಂದ ಉದ್ದೇಶ ಭೂಮಿಯಲ್ಲಿ ಧರ್ಮಶಾಸ್ತ್ರವನ್ನಾಗಲಿ ರದ್ದು ಮಾಡಲಿಕ್ಕೆ ಬರಲಿಲ್ಲ. ಯೇಸು ರದ್ದು ಒಂದೇ 2 ಸಂಗತಿ ರದ್ದು ಮಾಡಿದ್ದಾನೆ. ಧರ್ಮಶಾಸ್ತ್ರದಲ್ಲಿ ಪಾಪ ಪರಿಹಾರಕ್ಕೆ ಅವರಿಗೆ ಯಜ್ಞದ ಕುರಿ ಮರಿಕೊಳ್ಳಲಿಕ್ಕಿತ್ತು. ಇವತ್ತು ಹೊಸ ನಂಬಿಕೆಯಲ್ಲಿ ಯೇಸು ಕ್ರಿಸ್ತನೇ ಸ್ವತಃ ಯಜ್ಞ ಕುರಿ ಮಾರಿಯಾಗಿ ತನ್ನ ರಕ್ತ ಕೊಟ್ಟ ನಿಮಿತ್ತಗೆ ಇವತ್ತು ಪಾಪ ಪರಿಹಾರಕ್ಕೆ ನಿಮಗೆ ಯಾವ ಬಲಿದಾನ ಬೇಕಿದ್ದಿಲ್ಲ. ಆ ಬಲಿದಾನಗಳು ಅಲ್ಲಿ ಬಲಿದಾನಗಳನ್ನು ದೇವರು ಕ್ಯಾನ್ಸಲ್ ಮಾಡಿದ್ದಾನೆ. ಇನ್ನೊಂದು ಯೇಸು ಕ್ಯಾನ್ಸಲ್ ಮಾಡಿದ ಅಲ್ಲಿ ಅನೇಕ ಶುದ್ಧಾಚಾರಗಳು ಇತ್ತು ಬರೀ, ಅನೇಕ ಶುದ್ಧಾಚಾರ ನಿಯಮಗಳು ಇತ್ತು ಬರೀ. ಆ ಎಲ್ಲ ನಿಯಮ ಯೇಸು ಕ್ಯಾನ್ಸಲ್ ಮಾಡಿದೆ. ಯೇಸು ರಕ್ತದಲ್ಲಿ ಪಾಪದಲ್ಲಿ ಪಡೆದೆ ಯೇಸು ವಾಕ್ಯದ ಎಲ್ಲವನ್ನು ಶುದ್ಧತೆಗೆ ಆ 2 ಸಂಗತಿಗಳನ್ನು ಆ 2 ನಿಯಮನ ರದ್ದು ಮಾಡಿದ್ವಿ. ಇನ್ನು ಯಾವುದೇ ಆಜ್ಞೆಗಳು ಆಗಲಿ ವಚನ ರದ್ದು ಮಾಡಲಿಲ್ಲ, ನೆರವೇರಿಸಕ್ಕೆ ಬಂದೇನೆ ಅಷ್ಟೇ. ಇನ್ನೂ ಅನೇಕ ಆಜ್ಞೆ ಕೊಟ್ಟಿದ್ದಾನೆ ಎಂಬುದಲ್ಲಿ ಯೇಸು ಹೇಳ್ತಾನೆ. ಮತ್ತು ಯಾರು ಆತನ ಆಜ್ಞೆಗೆ ನೋಡ್ತಾರೋ ಅವರ ನೀತಿಯು ಪರಿಸರ ಶಾಸ್ತ್ರ ನೀತಿಗಿಂತ ಹೆಚ್ಚಿನಾಗುವುದಾದರೆ ಮಾತ್ರವೇ ಅವರು ಪರಲೋಕ ರಾಜ್ಯದಲ್ಲ ಆಶೀರ್ವಾದ ಕೊಡ್ತಾರೆ ಮತ್ತು ಪರಲೋಕಕ್ಕೆ ಅವರು ಹೋಗ್ತಾರೆ. ಇಲ್ಲದಿದ್ದರೆ ಅವರು ಪರಲೋಕಕ್ಕೆ ಹೋಗುವುದಿಲ್ಲ. ಆಶೀರ್ವಾದ ಹೊಂದಿಕೊಳ್ಳುವ ಯೇಸು ಅತಿ ಸ್ಪಷ್ಟವೇ ಇಲ್ಲಿ ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 21ರಿಂದ 23ನೇ ವಾಕ್ಯ. ನನ್ನ ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿ ನನ್ನ ತಂದೆ ಚಿತ್ತ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರು. ಇಲ್ಲಿ ಯೇಸು ಅತಿ ಬರ್ತಾನೆ. ಬರೀ ನೀವು ಬಾಯಲ್ಲಿ ಸ್ವಾಮಿ ಸ್ವಾಮಿ ಹೇಳಿದ ಕೂಡಲೇ ಪರಲೋಕಕ್ಕೆ ನೀವು ಹೋಗುವುದಿಲ್ಲ. ಪರಲೋಕ ಹೋಗಬೇಕಾದ್ರೆ ಪರಲೋಕ ತಂದೆಯು ಚಿತ್ತ ಆಗಿದೆ. ನೀವು ಯೇಸುಗಳನ್ನು ನಂಬಿಕೊಡುವುದು, ನೀರನ್ನೇ ಮುಳುಗಿಕೊಳ್ಳುವುದು, ಯೇಸುಗಳೆಲ್ಲ ಬೋಧನೆಯನ್ನು ಕೈ ನಡೆಯುವುದು, ದೇವರ ಈ ಚಿತ್ತ ಪ್ರಕಾರ ನಡೆಯುವವನು ಮಾತ್ರ ಪರಲೋಕ ರಾಜ್ಯ ಹೋಗ್ತಾನೆ ಹೇಳಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಮತ್ತು 23 ವಾಕ್ಯ ನಾವು ನೋಡ್ತೇವೆ. ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೈವಗಳು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಾತುಕತೆ ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೇನು? ಧರ್ಮವನ್ನು ಮೀರಿ ನಡೆಯುವರೆ ನನ್ನಿಂದ ತೊಲಗೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವೆನು. ನೋಡ್ತೇವೆ, ಅನೇಕರಿಗೆ ದೇವರು ಸೇವೆಯನ್ನು ಕೊಟ್ಟಿದ್ದಾರೆ, ವರನ ಕೊಟ್ಟಿದ್ದಾರೆ. ದೇವರು ತಾಯ ಗರ್ಭದಿಂದ ದೇವರ ಸೇವೆಗಳು ಬರ್ತವೆ. ಮತ್ತು ನಾವು ರೋಮಾಪುರದ ಪತ್ರಿಕೆ 12ನೇ ವಾಕ್ಯ ನೋಡ್ತೇವೆ. ದೇವರು ಕೊಟ್ಟ ತಾಲಂತ ಆಗಲಿ, ಕೊಟ್ಟ ಸೇವೆ ಆಗಲಿ, ದೇವರು ಕೊಟ್ಟಂಥ ಪಶ್ಚಾತ್ತಾಪ ಪಡುವುದಿಲ್ಲ. ನೀವು ದೇವರಿಗೋಸ್ಕರ ಎಂಥ ಸೇವೆ ಮಾಡಬಹುದು, ಎಂಥ ಅದ್ಭುತ ಆಗ್ಬೋದು, ಆದರೆ ದೇವರ ವಾಕ್ಯಕ್ಕೆ ನೀವು ಅವಿಧವಾಗಿದ್ದಾರೆ. ಇಲ್ಲಿ ಇಸ್ಕೊಳ್ತಾನೆ, ನಿಮ್ಮ ಗುರುತು ನನಗೆ ಇಲ್ಲ. ನಂತರ ಅದರ ನೀವು ಸೇವಕರಾಗಿಕೊಂಡು ಸೇವೆ ಮಾಡಬಹುದು, ಅದ್ಭುತ ಮಾಡುವುದು ಪ್ರಾಬ್ಲಮ್. ಆದರೆ ದೇವರ ವಾಕ್ಯಕ್ಕೆ ಅವಿಧ ನಡೆಯುತ್ತಾರೆ, ಅವನು ಪರಲೋಕಕ್ಕೆ ಹೋಗುವುದಿಲ್ಲ. ಪರಲೋಕ ಹೋಗಬೇಕಾದರೆ ದೇವರ ವಾಕ್ಯಕ್ಕೆ ವಿಧರಾಗಿ ನಡೆಯುವುದು ಮಾತ್ರ ಪರಲೋಕ ಹೋಗ್ತಾನೆ ನಿಮ್ಮದು ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಎಫೆಸದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ರಿಂದ 7ನೇ ವಾಕ್ಯ ತನಕ. ಜಾರತ್ವ, ಯಾವಿಧದ ಬಂಡೂತನ, ದೈವಾಸೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದುದು. ಒಳಸು ಮಾತು, ಹುಚ್ಚು ಮಾತು, ಕುಚ್ಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ಇವುಗಳ ಆರಾಧಕರು, ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಅತಿ ಸ್ಪಷ್ಟ ಎಫೆಸದವರ ಪತ್ರಿಕೆ ಅಪ್ಪಸಪ್ಪನು ಯೇಸುವನ್ನು ನಂಬಿಕಿಟ್ಟು ನೀರು ಮುಳುಗಿಸಿ ಅಂತಕೊಂಡು ಬರೆದಿದ್ದಾನೆ. ದೇವರ ಸೇವಕರಿಗೆ ಬರೆದಿದ್ದಾನೆ, ನಾಯಕರು. ಇಲ್ಲಿ ಅಪ್ಪಸ್ಪ ಹೇಳ್ತಾನೆ, ದೇವರ ಸೇವಕರಂದು ನಾಯಕರಂದು ದೇವರ ಮಕ್ಕಳ ಕೊಂಡು ಯಾರು ಈ ಶರೀರನ ಸ್ವಭಾವ ನಡೆಯುತ್ತಾರೋ ವ್ಯಭಿಚಾರ ಇದರ ಪಾಪ ಮಾಡುತ್ತಾರೋ ವಿಗ್ರಹದನೆ ವ್ಯಭಿಚಾರ ಇಲ್ಲ ಈ ಶರೀರ ಪಾಪ ನಡೆದು ಅವರು ಪರಲೋಕಕ್ಕೆ ಹೋಗುವುದಿಲ್ಲ ಎಂಬುದೇ ಅಪ್ಪಸ್ಪ ಅತಿ ಸ್ಪಷ್ಟವಾಗಿ ಹೇಳ್ತಾನೆ.
ಪರಲೋಕ ಹೋಗಬೇಕಾದ್ರೆ ಯೇಸುವನ್ನು ನಂಬಿಕೆ ಇಡಬೇಕು. ನೀಲಿ ಮುಳಿದ್ರು ಈ ಪಾಪದ ಸಭೆಗೆ ಪಶ್ಚಾತ್ತಾಪಡುವವನೇ ಪರಲೋಕ ಹೋಗ್ತಾನೆ ಎಂಬುದೆಲ್ಲ ಅಪೊಸ್ತಲರು ಹೇಳ್ತಾನೆ. ಅದಕ್ಕೆ ಆರನೇ ಊರಿಲಿದ್ದ ಮಾತುಗಳನ್ನಾಡುವವರಿಗೆ ಕಿವಿಗಿಟ್ಟು ಮೋಸ ಹೋಗಬಿಡ್ರಿ. ಅಂಥ ಕರ್ತಗಳ ನಿಮಿತ್ತದಿಂದ ದೇವರ ಕೋಪವು ಆಜ್ಞೆ ಅವಿಧರಾಗ ಮೇಲೆ ಬರ್ತದೆ. ಪ್ರೇರೆ ದೇವರು ಸುಮ್ಮನೆ ಕೋಪಿಸ್ತಿಲ್ಲ. ಯಾರು ದೇವರ ಆಜ್ಞೆಗೆ ಅವಿಧರಾಗ್ತಾರೋ ಅವರ ಮೇಲೆ ದೇವರ ಕೋಪ ಬರ್ತದೆ. ಇವತ್ತು ನಿಮ್ಮ ಮೇಲೆ ದೇವರ ಆಶೀರ್ವಾದ ಬೇಕಾ, ದೇವರ ಕರುಣೆ ಬೇಕಾ? ಪ್ರೇರೆ ದೇವರ ಆಜ್ಞೆ ಯಾವತ್ತೂ ತಿರಸ್ಕಾರ ಮಾಡಬೇಡ್ರಿ. ಯೇಸು ನಂಬಿಕೊಳ್ಳೋದು ಮಾತ್ರ ಅಲ್ಲ, ನೀರು ಮುಳುಗಿಸಿಕೊಂಡು ದೇವರ ಸಭೆಗೆ ಬರಬೇಕು, ಕ್ರಿಸ್ತನ ಸಭೆ ಸ್ಥಿರವಾಗಿ ನಿಲ್ಲಬೇಕು, ಕ್ರಿಸ್ತನ ಉಪದೇಶಕ್ಕೆ ನಡೆಯಬೇಕು. ಈ ಎಲ್ಲ ಸರಿಯಾದ ಸಭೆಗೆ ಪಾಪಗೆ ಪಶ್ಚಾತ್ತಾಪಡಬೇಕು. ದೇವರ ಆತ್ಮನ ಅನುಸರಣೆ ನಡೆಯುವುದರೆ ಮಾತ್ರವೇ ನಿಮ್ಮ ಪರಲೋಕ ಹೋಗ್ತೀರಿ ಮತ್ತು ಈ ಲೋಕದ ದೇವರ ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ. ಇಲ್ಲ ದೇವರ ಕೋಪವು ಬರ್ತದೆ ಎಂಬುದು ಅಪೊಸ್ತಲರು ಎಚ್ಚರಿಕೆ ಕೊಡ್ತಾನೆ. ಎಲ್ಲ ವಾಕ್ಯದಲ್ಲಿದೆ, ನೀವು ಅವರೊಂದಿಗೆ ಪಾಲುಗಾರಾಗಬೇಡ್ರಿ. ಬರೀ ನೀವು ಆ ಅವಿಧತೆ ಪಾಲುಗಾರಾಗದೆ ವಿಧೇಯರಾಗಿದ್ದರೆ ಮತ್ತೆ ಆಶೀರ್ವಾದ ನೀವು ಬರ್ತದೆ. ಒಂದಿನ ಅವಿಧರಾಗಿದ್ದರೆ ಕೋಪಗಳು ಬರ್ತವೆ. ಹಾಗಾದರೆ ದೇವರಿಗೆ ಭಯಪಡುವುದನ್ನು ದೇವರು ನೀತಿವಂತನಾಗಿದ್ದಾನೆ, ನ್ಯಾಯ ಸ್ವರೂಪವೂ ಆಗಿದ್ದಾನೆ. ಆತನ ಪ್ರತಿಯೊಬ್ಬರ ಮನುಷ್ಯರ ನಡತಕ್ಕ ಪ್ರತಿಫಲ ಕೊಡ್ತಾನೆ. ನೀವು ದೇವರ ವಾಕ್ಯ ವಿಧೇಯರಾಗಿದ್ದರೆ ಈ ಭೂಮಿಯಲ್ಲಿ ನಿಮಗೆ ಆಶೀರ್ವಾದ ಕೊಡುತ್ತಾನೆ. ಅವಿಧರಾದರೆ ಅದಕ್ಕೆ ಕಷ್ಟ, ಸಂಕಟಗಳು, ವೇದನೆಗಳು ನಿಮಗೆ ಹಿಂಬಾಲಿಸಿ ಬರುವುದು ಆಗಿದೆ. ಅದಕ್ಕೆ ಪ್ರೇರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ, ಅದುವೇ ದೇವರಿಗೆ ಭಯಪಡುವುದು. ಅದು ಅರ್ಥವಾಗಿದೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 1 ಮತ್ತು 8ರಿಂದ 13 ವಾಕ್ಯ. ನನ್ನ ಸಹೋದರರೇ, ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟವರಾದ ನೀವು ಪಕ್ಷಪಾತಿಗಳಾಗಿರಬಾರದು. ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನಂತೆ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸಿದರೆ ನೀವು ಒಳ್ಳೆಯದನ್ನು ಮಾಡುವವರು. ಅದು ಬಿಟ್ಟು ಪಕ್ಷಪಾತ ತೋರಿಸಲಾಗಿದ್ದರೆ ನೀವು ಪಾಪ ಮಾಡೋರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರ ತೀರ್ಮಾನಿಸಲ್ಪಡುತ್ತೀರಿ. ಇಲ್ಲಿ ಯಾಕೋಬನು ಈ ಸಭೆಗೆ ಬರ್ತಾನೆ. ಈ ಸಭೆಯಲ್ಲಿ ಯಾಕೋಬನ ಸಭೆಯಲ್ಲಿ ಒಬ್ಬ ಬಡ ಸಹೋದರನು ಸಭೆಗೆ ಬಂದಿರುವಾಗ ಆ ಸಭೆಯ ಶ್ರೀಮಂತರು ಆ ಸಭೆ ಬಿಸಿಲು ಆ ಬಡ ಸಹೋದರನು ಈ ರೀತಿಯಲ್ಲಿ ನೋಡಿದ್ರ ಬಗ್ಗೆ ನಾವು ನೋಡ್ತೇವೆ. ಅಂದರೆ ಅವರು ಪಕ್ಷಪಾತ ಮಾಡಿದರು. ಅದಕ್ಕೆ ಯಾಕಂದರೆ ಅವರು ಪಕ್ಷಪಾತ ಮಾಡಿ ನಿಮಿತ್ತವಾಗಿ ದೇವರ ದೃಷ್ಟಿಯಲ್ಲಿ ಅವರು ಅಪರಾಧಿಗಳು ಎಂಬುದಾಗಿ ಧರ್ಮಶಾಸ್ತ್ರ ಅವರಿಗೆ ತೀರ್ಮಾನಿಸಿತು ಎಂಬುದಾಗಿ ಹೇಳ್ತದೆ. ಪ್ರೇರೆ 10ನೇ ವಾಕ್ಯದಲ್ಲಿ, ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರನೆಲ್ಲ ಕೈಕೊಂಡು ನಡೆದು ಒಂದೇ ಒಂದು ತಪ್ಪಿದರೆ ಅವನು ಎಲ್ಲ ವಿಷಯಗಳಲ್ಲಿ ಅಪರಾಧಿ ಆಗ್ತಾನೆ. ಪ್ರೇರೆ ದೇವರುಗಳ ದಶಾಜ್ಞೆಯಲ್ಲಿ ಯಾರಾದರೂ ಅದು ಒಂದು ಆಜ್ಞೆಯನ್ನು ಮೀರಿ ನಡೆದರೂ ಸಹ ದೇವರ ದೃಷ್ಟಿಯಲ್ಲಿ ಅಪರಾಧ ತೋರಿ ಬರ್ತದೆ ಎಂಬುದಾಗಿ ಅಪೊಸ್ತಲ ಯಾಕೋಬ ಹೇಳ್ತಾನೆ. 11ನೇ ವಾಕ್ಯ, ವ್ಯಭಿಚಾರ ಮಾಡಬಾರ್ದು ಹೇಳಿದವನೇ ನರತ್ಯ ಮಾಡಬಾರ್ದು ಅಂತಲೂ ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದೇ ಇದ್ದರೂ ನರತ್ಯ ಮಾಡಿದರೆ ಧರ್ಮ ಪ್ರಮಾಣ ಮೀರಿದವನಾದಿ. ಆಗದೆ ದಶಾಜ್ಞೆಯಲ್ಲಿ ಯಾವ ಆಜ್ಞೆಯನ್ನು ಮೀರುತ್ತೀರೋ ನೀವು ಅಪರಾಧಿಗಳಾಗುತ್ತೀರಿ ಎಂಬುದಾಗಿ ಯಾಕೋಬ ಹೇಳ್ತಾನೆ. 12ನೇ ವಾಕ್ಯದಲ್ಲಿ, ನೀವು ಬಿಡುಗಡೆಯುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತನಾಡಿ ನಡೆಯಿರಿ. ಹಾಗಾದರೆ ನಿಮಗೆ ಎಲ್ಲ ಕಷ್ಟದಿಂದ, ಎಲ್ಲ ರೋಗದಿಂದ, ಎಲ್ಲ ಶಾಪದ ಬಿಡುಗಡೆ ಬೇಕಾ? ಆ ಧರ್ಮಶಾಸ್ತ್ರ ಏನು ಬರ್ತದೆ, ದೇವರ ಪ್ರತಿಯೊಂದು ಆಜ್ಞೆಗೆ ನೀವು ವಿಧರಾಗುವುದರೆ ದೇವರ ಕರುಣೆ ನಿಮಗೆ ಸಿಗ್ತದೆ, ಬಿಡುಗಡೆ ಬರ್ತದೆ. ದೇವರ ಬಗ್ಗೆ ಅವಿಧರಾದರೆ ನಿಮಗೆ ದೇವರ ಕೋಪ ಬರ್ತದೆ. ಅದಕ್ಕೆ ಯಾಕೆ ಬರ್ತದೆ, ನಿಮಗೆ ಬಿಡುಗಡೆ ಬರಬೇಕಾದ್ರೆ ಧರ್ಮ ಪ್ರಮಾಣದ ಪ್ರಕಾರ ಮಾತನಾಡಿರಿ. ಒಂದರ ಮಾತನಾಡಿ ಅದೇ ನಡೆಯಿದರೆ ಮಾತ್ರವೇ ದೇವರ ಕರುಣೆ ಸಿಗ್ತದೆ ಎಂದಲ್ಲಿ ಅಲ್ಲಿ ಯಾಕೋಬ ಹೇಳ್ತಾರೆ. ಮತ್ತು 13ನೇ ವಾಕ್ಯದಲ್ಲಿ ಈಗ ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯದಲ್ಲಿ ಕರುಣೆ ತೋರಿಸಲ್ಪಡುವುದಿಲ್ಲ. ಇದರ್ಥ ಈ ಸಭೆಯಲ್ಲಿ ಆ ಶ್ರೀಮಂತರು, ಆ ದೇವರ ಮಕ್ಕಳು, ಆ ಬಡ ಸಹೋದರ ಕರುಣೆ ತೋರಿಸಲ್ಲ. ಅದೇ ದೇವತೆ ಅವರ ಮೇಲೆ ನ್ಯಾಯ ತೀರ್ಪು ಬರ್ತದೆ. ಅವರಿಗೆ ಕರುಣೆ ತೋರಿಸುವುದಿಲ್ಲ. ಒಂದು ಅವರ ಕರುಣೆ ತೋರಿಸಿದರೆ ನ್ಯಾಯ ತೀರ್ಪು ಅದಕ್ಕೆ ಕರುಣೆಯು ನ್ಯಾಯ ತೀರ್ಪು ಗೆದ್ದು ಹಾಕಿದ್ರೆ ದೇವರ ನ್ಯಾಯ ತೀರ್ಪು ನಿಮಗೆ ಬರಬಾರದರೆ ಅದರ ಅರ್ಥ ದೇವರ ಕೊಟ್ಟ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾದರೆ ದೇವರ ಕೋಪ ನಿಮ್ಮಲ್ಲಿ ಬರದೆ ಯಾವ ದೇವರ ಆಶೀರ್ವಾದ, ಆತನ ದಯೆ, ಆತನ ಶುಭವು, ಅದನ್ನ ಆಶೀರ್ವಾದ ಯಾವಾಗಲೂ ನಿಮ್ಮಲ್ಲಿರ್ತದೆ. ಅದು ದೇವರ ಆಜ್ಞೆ. ಪ್ರೇರೆ ನೀವು ಸಣ್ಣ ಆಜ್ಞೆ ಆಗಲಿ ದೊಡ್ಡ ಆಜ್ಞೆ ಆಗಲಿ ಅದು ಮೀರಿ ನಡೆಯುವುದಾದರೆ, ಪ್ರೇರೆ ನೀವು ಪಶ್ಚಾತ್ತಾಪ ಪಡದಿದ್ದರೆ ದೇವರು ತುಂಬ ಸಮಯ ಕೊಡುತ್ತಾರೆ ಪಶ್ಚಾತ್ತಾಪ ಪಡಲಿಕ್ಕೆ. ಆ ಸಮಯ ನೀವು ತಿರಸ್ಕಾರ ಮಾಡದೆ ಆ ಪಾಪಕ್ಕೆ ಶಿಕ್ಷೆ ಬಂದೇ ಬರ್ತದೆ. ಪಶ್ಚಾತ್ತಾಪ ಪಡುವುದಾದರೆ ನಿಮಗೆ ದೇವರು ನಿತ್ಯ ಜೀವ ಕೊಡುತ್ತಾನೆ, ಆಶೀರ್ವಾದವನ್ನು ಕೊಡುವವನು ಆಗಿದ್ದಾನೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಆದರೆ ಏಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕೋ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ.
ಅದು ಎರಡನೇ ಮರಣ ಎಂದು ನನಗೆ ಹೇಳಿದನು. ಹಾಗಾದರೆ ಪ್ರೇ ದೇವರ ಮಕ್ಕಳಾಗಿಕೊಂಡು ಒಂದು ವೇಳೆ ನೀವು ಪ್ರೇ ಈ ಪಾಪಗಳನ್ನು ಪ್ರೇ ನೀವು ಬಿಡುವುದಿಲ್ಲವಾದರೆ, ಈ ಪಾಪಕ್ಕೆ ನೀವು ಪಶ್ಚಾತ್ತಾಪ ಪಡುವುದಿಲ್ಲವಾದರೆ, ದೇವರ ಪ್ರೇ ಯೇಸು ನಂಬಿಕೆ ಇಟ್ಟುವವರಿಗೆ, ನೀಡಿ ಮುಳಿದುಕೊಂಡವರಿಗೆ ದೇವರು ಅವರ ಪಾಪಕ್ಕೆ ಇಲ್ಲಿ ಶಿಕ್ಷೆ ಕೊಡುತ್ತಾನೆ. ಯಾಕಂದರೆ ಯೇಸು ನಂಬಿಕೆ ಇಟ್ಟವರು ನೀಡಿ ಮುಳಿದು ಯಾರೂ ನರಕಕ್ಕೆ ಹೋಗಲಿಕ್ಕೆ ದೇವರು ಬಿಡುವುದಿಲ್ಲ. ಅದಕ್ಕೆ ದೇವರ ಮಕ್ಕಳಿಗೆ ಕಷ್ಟಗಳು ಬರುವುದಕ್ಕೆ ಕಾರಣ. ಯಾಕಂದರೆ ಯೇಸು ದೇವರ ನಂಬಿಕೆ ಇಡುತ್ತಾರೋ, ನೀಡಿ ಮುಳಿ ಇದಿಷ್ಟು ಅಂದ್ಕೊಳ್ತಾರೋ, ಕರ್ತನ ಸಭೆಗೆ ನಂಬಿಕಸ್ಥರಾಗಿರ್ತಾರೋ ಅಂಥ ವಿಶ್ವಾಸಿಯನ್ನು ದೇವರು ಎಂದಿಗೂ ನಿತ್ಯ ನರಕ್ಕೆ ಹೋಗಲಿ ದೇವರು ಎಂದಿಗೂ ಬಿಡುವುದಿಲ್ಲ. ಅವ್ರು ನಿತ್ಯ ಜೀವದ ವಾಗ್ದಾನ ಕೊಟ್ಟಿದ್ದಾನೆ. ಅದಕ್ಕೆ ಆ ನಿತ್ಯ ಕೊಟ್ಟ ನಿಮಿತ್ತ ದೇವರ ಮಕ್ಕಳಾದವರು ಬರೇ ಪಾಪದಲ್ಲಿ ಇದ್ದರೆ ಇದೇ ಭೂಲೋಕದಲ್ಲಿ ಅವರಿಗೆ ಶಿಕ್ಷೆ ದೇವರು ಕೊಡುತ್ತಾನೆ. ಅವರಿಗೆ ಕಷ್ಟ. ಯಾಕಂದರೆ ಆ ಶಿಕ್ಷೆಗಳು ಬರುವಾಗ ಅವರು ಪಾಪಕ್ಕೆ ಪಶ್ಚಾತ್ತಾಪ ಪಡಲಿಕ್ಕೆ ಅವರಿಗೆ ಆಗ್ತದೆ. ಆ ಶಿಕ್ಷೆಗಳು ಬರುವಾಗ ಅವರಿಗೆ ವಿಧೇಯತೆಗೆ ನಡೆಸ್ತಾರೆ. ಅದಕ್ಕೆ ಶಿಕ್ಷೆಗೆ ಮುಖಾಂತರ ಅವರಿಗೆ ಪಶ್ಚಾತ್ತಾಪ ಪಟ್ಟಿಸಿ ಅವರಿಗೆ ಪರಲೋಕದಲ್ಲಿ ಹೋಗ್ತಾರೆ ವಿನ ನರಕಕ್ಕೆ ಅವ್ರ ಹೋಗುದಿಲ್ಲ. ಅದು ಯಾರು ಪಶ್ಚಾತ್ತಾಪ ಪಡುವುದಿಲ್ಲವೋ, ಈಸ್ಕು ಸುವಾರ್ತೆಯನ್ನು ಯಾರು ತಿರಸ್ಕಾರ ಮಾಡ್ತಾರೋ, ಕರ್ತನ ಸಭೆಯನ್ನು ಬಿಟ್ಟು ಬಿಡುತ್ತಾರೋ, ಮತ್ತು ಅವರು ಬಿಟ್ಟು ಬಂದ ಸಂಪ್ರದಾಯ ತಿರುಗಿ ಹೋಗ್ತಾರೋ ಅಂಥವರು ಪಶ್ಚಾತ್ತಾಪ ಪಡೆದಿದ್ದಾರೆ. ಆ ಪಾಪಕ್ಕೆ ಅವರು ಪಶ್ಚಾತ್ತಾಪ ಪಡೆದಿದ್ದಾರೆ ಅವರು ಪರಲೋಕ ಹೋಗುವುದಿಲ್ಲ, ಅವರಿಗೆ ಬೆಂಕಿಯ ಕೆರೆಗೆ ಹೋಗ್ತಾರೆ ಎಂಬುದರಲ್ಲಿ ಅಲ್ಲಿ ಅತಿ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾದರೆ ಯಾಕೆ ದೇವರಿಗೆ ಬೇರೆ ಭಯಪಡುವುದಂತ ಅರ್ಥ ದೇವರ ಆಜ್ಞೆಗೆ ವಿಧೇಯರಾಗುವುದು. ಅವಿಧೇಯರಾದವರಿಗೆ ಶಿಕ್ಷೆ ಬರುತ್ತದೆ, ಕಷ್ಟಗಳು ಬರ್ತವೆ, ಕೋಪ ಬರ್ತದೆ. ಅದಕ್ಕೆ ದೇವರಿಗೆ ನೀವು ಭಯಪಡಿ. ದೇವರಿಗೆ ನಿಮಗೆ ಆಶೀರ್ವಾದ ಬೆಳೆಯಬೇಕಾ? ದೇವರೇ ಭಯಪಡಿರಿ, ನಿಮ್ಮ ಕೃತ್ಯವಾಗಿದೆ, ಆತ ಆಜ್ಞೆ ಕೈಕೊಂಡು ನೋಡೋದು, ಆಗ ಆಶೀರ್ವಾದ ನಿಮಗೆ ಬರುತ್ತದೆ. ಎರಡನೇ ಸಂಗತಿ ನೋಡ್ತೇವೆ, ದೇವರ ಪ್ರತಿ ಆಜ್ಞೆಯನ್ನು ಕೈಕೊಂಡು ನಡೆಯುವವರು ಆಗಬೇಕು. ಯಾಕೆ ನಡೆಯಬೇಕು ನಾವು ನೋಡ್ತೇವೆ. ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 15ರಿಂದ 23ನೇ ವಾಕ್ಯ ತನಕ, ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತ ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಏಕೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗಿರುವನು. ನಾನು ನಿಮ್ಮನ್ನು ಅನಂತರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನ ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ. ನನ್ನ ಆಜ್ಞೆಯನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವನು. ನನ್ನನ್ನು ಪ್ರೀತಿಸುವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನೆಂದು ಹೇಳಿದನು. ಯೂದನು, ಸ್ವಾಮಿ, ನೀನು ಲೋಕಕ್ಕೆ ಕಾಣಿಸಿಕೊಳ್ಳದೆ ನಮಗೆ ಮಾತ್ರ ಕಾಣಿಸಿಕೊಳ್ಳುವುದಕ್ಕೆ ಏನೂ ಸಂಭವಿಸುತ್ತೆಂದು ಕೇಳಿದ್ದಕ್ಕೆ ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನು ನನ್ನ ತಂದೆ ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬೀಡಾರು ಮಾಡಿಕೊಳ್ಳಿವು. ಇಲ್ಲಿ ಅತಿ ಸ್ಪಷ್ಟತೆ. ಯೇಸು ಬರೀ ನೀವು ನನ್ನ ಪ್ರೀತಿ ಮಾಡಿ ಅಂದರೆ ಯೇಸು ನೀವು ಬರೀ ನನ್ನನ್ನು ತುಟಿಯಲ್ಲಿ ಪ್ರೀತಿ ಮಾಡೋದಲ್ಲ, ಯೇಸು ನಿಜ ಪ್ರೀತಿ ಮಾಡುವುದೇ ಕ್ರಿಯೆ ತೋರಿವಾದೆ. ಅಂದರೆ ಯೇಸು ಅದೇ ಹೇಳ್ತಾರೆ, ನೀವು ನನ್ನ ಪ್ರೀತಿಸಿದರೆ ನನ್ನ ಆಜ್ಞೆ ಅತಿ ಸ್ಪಷ್ಟ. ಯೇಸು ಬರೀ ಪ್ರೀತಿ ಬರೀ ಬಾಯಲ್ಲಿ ಪ್ರೀತಿ ಮಾತ್ರ ಅಲ್ಲ ಪ್ರೇರಿತ. ಅನೇಕರು ಬಾಯಲ್ಲಿ ಮಾತ್ರ ನಾನು ಪ್ರೀತಿ ಅಲ್ಲ. ಯೇಸು ನೀವು ಪ್ರೀತಿ ಮಾಡಿದರೆ ನಿಮ್ಮ ಕ್ರಿಯೆ ಯಾವುದಂದರೆ ನನ್ನ ಆಜ್ಞೆ ಕೈಕೊಂಡು ನಡೆಯುವಿರಿ ಎಂಬುದಾಗೆ. ಮತ್ತು ಯೇಸು ಯಾರು ನನ್ನ ಆಜ್ಞೆ ಕೈಕೊಂಡು ನಡೆಯುತ್ತಾರೆ ನನ್ನ ತಂದೆ ಅವನನ್ನು ಪ್ರೀತಿಸ್ತಾನೆ. ಮತ್ತು ಅದೇ ನಾವಿಬ್ಬನೇ ತಂದೆ ಮಗ ತ್ರೈಕ ದೇವರು ಅವನ ಆತ್ಮದಲ್ಲಿ ಯಾವಾಗಲೂ ಬಿಡಾರ ಮಾಡಿಕೊಳ್ಳುತ್ತೆ ಎಂಬುದಾಗಿ ಹೇಳ್ತಾ. ಹಾಗಾದರೆ ಇವತ್ತು ದೇವರ ಪ್ರಸನ್ನತೆ ಯುಗದ ಸಮಾಪ್ತಿ ದೇವರು ನಿಮ್ಮ ಸಂಗಡ ಇರಬೇಕಾ? ಹಾಗಾದರೆ ಒಂದೇ ಕಂಡೀಷನ್ ಆಗಿದೆ, ಯೇಸು ಕ್ರಿಸ್ತನನ್ನು ಸಂಪೂರ್ಣ ಹೃದಯದಿಂದ ಪ್ರೀತಿ ಮಾಡುವುದತ್ತ ಹೊಸ ಉಂಡಿಕಲಿ ಯೇಸು ಕ್ರಿಸ್ತ ಎಲ್ಲ ಉಪದೇಶಗಳಿಗೆ ಎಲ್ಲ ಹೊಸ ಉಂಡಿಕಲಿ ಯೇಸು ಕ್ರಿಸ್ತನು ದಸಾಜ್ಞೆಗಿಂತಲೂ ಅನೇಕ ಆಜ್ಞೆಗಳು, ಆ ಎಲ್ಲ ಆಜ್ಞೆಗಳನ್ನು ಯಾರು ಕೈಕೊಂಡು ನಡೆಯುತ್ತಾನೋ ಅವನ ನಿಜವಾಗಿ ಯೇಸು ಕ್ರಿಸ್ತ ಪ್ರೀತಿಸ್ತಾನೆ. ಮತ್ತು ಅವನ ಒಟ್ಟಿಗೆ ಅವನ ಸಂಗಡ ಅವನ ಆತ್ಮದಲ್ಲಿ ತಂದೆ ಮಗ ಪವಿತ್ರ ದೇವರು ವಾಸ ಮಾಡ್ತಾ ಯೇಸು ಕ್ರಿಸ್ತ ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. ಇಂದು ಎಕ್ಸಾಂಪಲ್ ನೋಡ್ತೇವೆ. ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿ, ಅದು ನಿಮಗೆ ದೊರೆಯುವುದು. ಇನ್ನೊಂದು ಕಂಡೀಷನ್ ಅಂತಂದರೆ ನೀವು ಯಾಕೆ ದೇವರಲ್ಲಿ ಕೈಕೊಂಡು ನಡೆಯಬೇಕು? ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ಬರಬೇಕಾದ್ರೆ ಒಂದೇ ಕಂಡೀಷನ್, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಿಂದ ಅರ್ಥ ಯೇಸು ಕ್ರಿಸ್ತನಿಗೆ ಪ್ರಾರ್ಥನೆ ಮಾಡುವುದು, ಆತನ ವಾಕ್ಯ ಓದುವುದು, ಧ್ಯಾನ ಮಾಡೋದು, ಮತ್ತು ಆತನ ವಾಕ್ಯಕ್ಕೆ ನಡೆಯುವಾಗ
ಯೇಸು ನಿಮ್ಮನ್ನು ನೆಲೆಗೊಳ್ಳುತ್ತಾನೆ. ಆಗ ಏನು ಬೇಕಾದರೂ ಬೇಡಿಕೊಳ್ಳಿರಿ. ಅದು ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ಉತ್ತರ ಒಂದೇ ಕಂಡೀಷನ್, ನೀವು ಯೇಸು ಕ್ರಿಸ್ತ ಕೊಟ್ಟ ಆಜ್ಞೆಯನ್ನು ಕೈಕೊಂಡು ನಡೆಯುತ್ತಾದರೆ 100% ಏನು ಪ್ರಾರ್ಥನೆ ಅಂದರೆ ಪ್ರತಿಯೊಂದು ಆಜ್ಞೆಗೆ ವಾಗ್ದಾನಗಳು ಇಟ್ಟಿದ್ದಾನೆ. ಬರೀ ವಾಗ್ದಾನ ಅರಿಕೆ ಮಾಡಿದಾಗ ಆ ವಾಗ್ದಾನ ತಕ್ಕ ಹಾಗೆ ಆ ಆಜ್ಞೆ ಕಡೆ ಪ್ರತಿಯೊಂದು ಪ್ರಾರ್ಥನೆ ಉತ್ತರ ಹೊಂದಿಕೊಳ್ಳುತ್ತೀರಿ ಎಂಬುದೇ. ಒಂದು ವೇಳೆ ನೀವು ಬರೀ ಪ್ರಾರ್ಥನೆ ಮಾಡ್ತೀರಿ, ಬರೀ ಉಪವಾಸ ಮಾಡ್ತೀರಿ, ಬರೀ ಅನ್ಯ ಭಾಷೆ ಪ್ರಾರ್ಥನೆ ಮಾಡ್ತೀರಿ, ಆ ದೇವರ ಆಜ್ಞೆಗೂ ಅವಿಧರಾಗಿದ್ದರೆ ನಿಮ್ಗೆ ಉತ್ತರ ಬರುವುದಿಲ್ಲ ಎಂಬ ದೇಶದಲ್ಲಿ ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತ್ಮ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಯನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಇಲ್ಲಿ ಯೇಸುಕ್ರಿಸ್ತನೇ ನಾನು ಯೇಸುಕ್ರಿಸ್ತ ಭೂಮಿಲಿರುವಾಗ ಆತನೇ ಆ ಯೇಸುಕ್ರಿಸ್ತ ಭೂಮಿಲಿರುವಾಗ ತಂದೆಯ ಆಜ್ಞೆಯನ್ನು ಕೈಕೊಂಡು ನಡೆದು ತಂದೆ ಪ್ರೀತಿ ನೆಲೆಗೊಂಡು ಅದೇ ರೀತಿ ನೀವು ನನ್ನ ಆಜ್ಞೆ ಕೈಕೊಂಡ್ರೆ ನನ್ನ ಪ್ರೀತಿ ಲೋಕದಲ್ಲಿ ಶಾಶ್ವತ ಪ್ರೀತಿ ಮಾಡೋ ಒಬ್ಬನೇ ಯೇಸುಕ್ರಿಸ್ತ. ನೀವಿನ ಬೇರೆ ಯಾವ ಪ್ರೀತಿ ಲೋಕದಲ್ಲಿ ಅಂಥ ಪ್ರೀತಿ ಯೇಸುಕ್ರಿಸ್ತ ಮಾಡುವ ಪ್ರೀತಿ ಅದು ಸ್ವಾರ್ಥ ರಹಿತವಾದ ಪ್ರೀತಿ. ಲೋಕದಲ್ಲಿ ಮಾಡುವ ಪ್ರತಿಯೊಬ್ಬರು ಲೋಕ ಮಾಡುವ ಪ್ರೀತಿ ಸ್ವಾರ್ಥಕ್ಕೋಸ್ಕರ. ಆ ದೇವರ ಪ್ರೀತಿ ಇಲ್ಲಿ ಸ್ವಾರ್ಥ ಎಂಬುದಿಲ್ಲ. ಆತನ ಪ್ರೀತಿ ನಿಸ್ವಾರ್ಥ. ಆ ನಿಸ್ವಾರ್ಥ ಪ್ರೀತಿ ನಿಮಗೆ ಬೇಕಾ? ಕಡೆ ತನಕ ಆತನ ಪ್ರೀತಿ ಬೇಕಾ? ಯುಗದ ಸಮಾಪ್ತಿಯವರೆಗೂ ನಿಮಗೆ ಆತನ ಪ್ರೀತಿ ಬೇಕಾ? ಒಂದೇ ಕಂಡೀಷನ್ ಯೇಸುಕ್ರಿಸ್ತನೇ ನಾನು ಈ ಬುಡದಿರುವಾಗ ನನ್ನ ತಂದೆ ಆಜ್ಞೆ ಕೈಕೊಂಡು ನಡೆದು ಆತ ಪ್ರೀತಿ. ಹಾಗಾದರೆ ನೀವು ಯೇಸು ಆಜ್ಞೆ ಕೈಕೊಂಡು ನಡೆದರೆ ತಂದೆ ಮಗ ಪವಿತ್ರ ಏಕದೇವರು ಯಾವಾಗಲೂ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಯಾವಾಗಲೂ ನಿಮ್ಮ ಸಂಗಡ ಇರ್ತವೆ, ಎಲ್ಲ ಸಮಯದಲ್ಲಿ ನಿಮ್ಮ ಸಹ ಕಾಪಾಡ್ತಾರೆ. ಪ್ರತಿಯೊಂದು ಸಲ ನೀವು ಹೋಗುವಾಗಲೂ ಹೋಗುವಾಗಲೂ ನಿಮ್ಮ ಒಟ್ಟಿಗೆ ಇದ್ದು ನಿಮಗೆ ಆಶೀರ್ವಾದ ಕೊಡ್ತಾರೆ. ಮನೆ ಬರೋ ಎಲ್ಲ ರೀತಿಯ ಆಶೀರ್ವಾದ ಹೊಂದುತ್ತೀರಿ. ಒಂದೇ ಕಂಡೀಷನ್ ಯೇಸು ನಾನು ನನ್ನ ತಂದೆ ಆಜ್ಞೆ ಕೈಕೊಂಡು ನಡೆದು ಆತ ನೆಲೆಗೊಂಡಿರೋ ಮೇರೆಗೆ ನೀವು ಯೇಸು ಆಜ್ಞೆ ಕೈಕೊಂಡು ನಡೆದರೆ ಮಾತ್ರವೇ ತಂದೆ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಪ್ರೀತಿ, ಪವಿತ್ರ ತ್ರೈಕ ದೇವರ ಪ್ರೀತಿನೂ ಅನುಭವ ಮಾಡುತ್ತೀರಿ. ಈ ಪ್ರೀತಿ ಮಾತ್ರ ಶಾಶ್ವತ ಪ್ರೀತಿ. ಈ ಪ್ರೀತಿ ಯಾವ ರೀತಿಯ ಸ್ವಾರ್ಥ ಇಲ್ಲ, ನಿಸ್ವಾರ್ಥವಾದ ಪ್ರೀತಿ ನೀವು ಅನುಭವ ಮಾಡುತ್ತೀರಿ. ದೇವರ ದಯೆ, ದೇವರ ಕರುಣೆ, ಆತನ ಕೃಪೆ, ಆತನ ಹಸ್ತ ಯಾವಾಗಲೂ ನಿಮ್ಮ ಸಂಗಡ ಇರ್ತೇವೆ. ಇದ್ದಾಗುತ್ತಾನೆ ನಿಶ್ಚಯವಾಗಿ ಯುಗದ ನಿಶ್ಚಯವಾಗಿ ನನ್ನ ಜೀವಮಾನ ಆತನ ಶುಭ ಕೃಪೆಯು ನನ್ನನ್ನು ಹಿಂಬಲಿಸ. ಅದೇ ರೀತಿ ಪ್ರತಿದಿನ ಆತನ ಶುಭ ಕೃಪೆಯನ್ನು ಹಿಂಬಲಿಸಲು ಬರ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. 1ನೇ ಯೋಹನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ಆ ದೇವರ ಮೇಲಿನ ಪ್ರೀತಿ ಅಂದರೆ ಆತನ ಆಜ್ಞೆ ಕೈಕೊಂಡು ನಡೆಯುವುದೇ ಆತನ ಆಜ್ಞೆ ಭಾರವಾದುಗಳು. ಅದಾಗದೆ ನಿಜವಾದ ದೇವರ ಮೇಲೆ ಪ್ರೀತಿ ಉಂಟು, ನಿಮಗೆ ಯಾವ ಆಜ್ಞೆಯೂ ಭಾರವಾಗುವುದಿಲ್ಲ. ಪ್ರತಿಯೊಂದು ಆಜ್ಞೆಗಳನ್ನು ಪ್ರೀತಿ ಮಾಡುತ್ತೀರಿ ಪ್ರೇರೆ. ಅದು ನಿಜವಾಗಿ ದೇವರ ಪ್ರೀತಿ. ಹಾಗಾದರೆ ಇವತ್ತು ಪ್ರೇರೆ ದೇವರ ಆತ್ಮನಿ ಸಂದರ್ಭಗಳು ಮಾತನಾಡುವುದಾದರೆ ಪ್ರೇರೆ ನಿಮ್ಮ ಅಭಿಪ್ರಾಯ ಯಾಕಂದರೆ ದೇವರು ಬಯಸ್ತಾನೆ, ನಿಮ್ಮ ಕರ್ತವ್ಯವಾಗಿದೆ ಆತನ ಭಯಪಡ ಆತನ ಕೈಕೊಂಡು ನಡೆಯುವುದು. ಆತ ಕೈಕೊಂಡು ನೋಡಿದರೆ ದೇವರ ಆಶೀರ್ವಾದ ಶುಭ ಕೃಪೆ ಆತ ಪ್ರೀತಿನೂ ಹೊಂದಿಕೊಳ್ಳುತ್ತೀರಿ. ಪ್ರಾರ್ಥನೆ ಮಾಡೋಣ. ತನ್ನ ದೇವನಿಗೆ ಸ್ತೋತ್ರವನ್ನು ಕೊಂಡಾಡ್ತಾನೆ ದೇವ. ಇದರ ಪ್ರತಿಯೊಬ್ಬ ವೀಕ್ಷಕರಿಗೆ ಆ ಒಂದು ವಿಧೇಯತೆ ಹೃದಯ ಕೊಡಿದ್ದೇವ. ಪ್ರತಿಯೊಬ್ಬರಿನ ಆಜ್ಞೆಯನ್ನು ಕೇಳಿ ಓದಿ ವಿಧಾನಕ್ಕೆ ನಡೆದು ನನ್ನ ಆಶೀರ್ವಾದವನ್ನು ನನ್ನ ಶುಭವನ್ನು ಅವರು ಹೊಂದಿಕೊಳ್ಳುತ್ತಾರೆ. ಪ್ರತಿಯೊಬ್ಬರ ಕೃಪೆಯನ್ನು ದಯಪಾಲಿಸಿ ಬೇಡ್ಕೊಳ್ತಾನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ನಾನು ಬೇಡ್ಕೊಳ್ಳುವ ತನ್ನ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ವೀಕ್ಷಕರ ನೋಡಿರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ನಿಮ್ಮನ್ನೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಆಮೇನ್.